share with all the kids, church kids are. ಎಲ್ಲ ಮಕ್ಕಳು ಎಲ್ಲ ತಂದೆ ತಾಯಿಗಳು ದಯವಿಟ್ಟು ಕೇಳಿಸ್ಕೊಳ್ಳಿ. Please send your kids to one service for kids church. ನಿಮ್ಮ ಮಕ್ಕಳನ್ನ 3 ಆರಾಧನೆಗಳಲ್ಲಿ ಕೇವಲ ಒಂದೇ ಆರಾಧನೆಗೆ ಮಕ್ಕಳ ಸಭೆ ಕಿಡ್ಸ್ ಚರ್ಚ್ಗೆ ಕಳಿಸಿಕೊಡ್ರಿ. Please keep yourself disciplined that you attend one service and your kids also attend the same. ನೀವು ಒಂದು ಆರಾಧನೆಯಲ್ಲಿ ಭಾಗವಹಿಸುವಾಗ ನಿಮ್ಮ ಮಕ್ಕಳು ಆರಾಧನೆಯಲ್ಲಿ ಉಳಿದು ಒಂದು ಸೆಷನ್ ಮಾತ್ರ ಅವರು ಕಿಡ್ಸ್ ಚರ್ಚ್ ಅಟೆಂಡ್ ಮಾಡುವಂತೆ ತಂದೆ ತಾಯಿಗಳು ಪ್ರೋತ್ಸಾಹಿಸಬೇಕು. Why? Because if your kids are going to different services every week, there will be different teachers, they will be learning different things, and it will be a problem for your kids and also for the teachers also. ಪ್ರತಿ ವಾರ ಒಂದೊಂದು ಸಂಡೇ ಸ್ಕೂಲ್ ನಾವು ಅಟೆಂಡ್ ಮಾಡಿದರೆ ಬೇರೆ ಬೇರೆ ಟೀಚರ್ಸ್ ಇರ್ತಾರೆ, ಆ ಕಂಟಿನ್ಯೂಟಿ ಮಿಸ್ ಆಗ್ತದೆ. ಹಾಗಾಗಿ ಯಾವ ಸೆಷನ್ ನಿಮ್ಮ ಮಕ್ಕಳು ಅಟೆಂಡ್ ಮಾಡ್ತಾರೋ ಅದೇ ಸತತವಾಗಿ ಅವ್ರು ಅಟೆಂಡ್ ಮಾಡುವಂತೆ ತಂದೆ ತಾಯಿಗಳು ಪ್ರೋತ್ಸಾಹಿಸಬೇಕು. So if your kids are not coming with you, they are coming separately, tell them to get up early, get ready, and come to the right. How they are attending regularly, tell them to attend that. ನಿಮ್ಮ ಮಕ್ಕಳು ನಿಮ್ಮ ಜೊತೆ ಬರ್ತಾ ಇಲ್ಲ, ಬೇರೆ ಆರಾಧನೆಗೆ ಬರ್ತಾರೆ, ಬೇರೆ ಸೆಷನ್ ಸಂಡೇ ಸ್ಕೂಲ್ ಅಟೆಂಡ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಬೇಗ ಎಬ್ಬಿಸಿ ಅವ್ರನ್ನ ಕಳಿಸ್ಕೊಡ್ರಿ, ಅವ್ರು ಆ ಸೆಷನ್ ಅಟೆಂಡ್ ಮಾಡಲಿ, ಮನೆಗೆ ಹಿಂದಿರುಗಿ. And a few kids are attending multiple kids service. ಅಷ್ಟು ಅಲ್ಲದೆ ಕೆಲವು ಮಕ್ಕಳು ಈ ಎಲ್ಲಾ 3 ಸೆಷನ್ಗಳು ಸಂಡೇ ಸ್ಕೂಲ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಭಾನುವಾರ. First, second, third, everything attend. 1, 2, 3 ಸೆಷನ್ಗಳಲ್ಲಿಯೂ ಮಕ್ಕಳು ಅಲ್ಲಿ ಇರ್ತಾರೆ. They are attentive in one session, other 2 sessions they are creating, they sit there and create problems. ಒಂದು ಸೆಷನ್ ಅಲ್ಲಿ ಅವರು ಗಮನದ ವಹಿಸಿ ಕೇಳಿಸಿಕೊಳ್ತಾರೆ, ಉಳಿದ 2 ಸೆಷನ್ಗಳಲ್ಲಿ ಅವರಲ್ಲಿ ತುಂಟುತನ ಮಾಡ್ತಾರೆ. So I received concern from the teachers also. So don't allow that to happen. Let your kids go to one kids service. After that, if they are going to stay back, let them sit in the church, or if there is a provision for them to go back home, please send them home. ಹಾಗಾಗಿ 3 ಸೆಷನ್ಗಳಲ್ಲಿ ಒಂದೇ ಸೆಷನ್ ಅನ್ನ ಪ್ರತಿ ವಾರ ಅವರು ಅಟೆಂಡ್ ಮಾಡಲಿ. ಅದಾದ ನಂತರ ನೀವು ಸಭೆಯಲ್ಲಿ ಇರ್ತೀರಿ ಅಂದ್ರೆ ನಿಮ್ಮ ಜೊತೆಗೆ ಮಕ್ಕಳು ಕುಳಿತುಕೊಳ್ಳಿ, ಇಲ್ಲವಾದ್ರೆ ಮನೆಗೆ ಕಳಿಸುವಂತ ಸೌಲಭ್ಯವಿದ್ರೆ ಮನೆಗೆ ಕಳಿಸ್ಕೊಡ್ರಿ. Because we need to keep things properly done, and we don't want these small kids, they're very impressionable minds. They look up to these bigger kids and they think they are heroes. They try to do what they do and ultimately create problems. ಹಾಗಾಗಿ ನೋಡ್ರಿ, ಮಕ್ಕಳು ಅವರ ಮನಸ್ಸು ಬಹಳ ಚಂಚಲವಾಗಿರ್ತದೆ. ಅವರು ದೊಡ್ಡ ಮಕ್ಕಳನ್ನ ಹೇಗೆ ತುಂಟತನ ಮಾಡ್ತಾರೆ ಅಥವಾ ಹೇಗೆ ನಡ್ಕೊಳ್ತಾರೆ ಅಂತ ಸಣ್ಣ ಮಕ್ಕಳು ನೋಡ್ತಾ ಇರ್ತಾರೆ. ನೋಡಿ ಅದನ್ನೇ ಅವರು ಅಭ್ಯಾಸ ಮಾಡಿಕೊಂಡು ನಾನು ಅವ್ರ ಥರ ಹೀರೋ ಥರ ಇರ್ತೇನೆ, ಹಾಗೆ ಮಾಡಿದರೆ ಒಳ್ಳೆ ಹೆಸರು ಸಿಗುತ್ತೆ, ಹೀಗೆ ಮಾಡಿದ್ರೆ ಅಂತ ಹೇಳಿ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. So they start doing all those things. So we don't want that. So let one group be there, let them attend, they can go back. ಇವುಗಳನ್ನೆಲ್ಲ ಮಾಡಿ ಅವರು ಸಹ ಗೊಂದಲದಲ್ಲಿ ಇರ್ತಾರೆ. ಹಾಗಾಗಿ ಒಂದು ಸೆಷನ್ ಮಾತ್ರ ನಿಮ್ಮ ಮಕ್ಕಳು ಅಟೆಂಡ್ ಮಾಡಲಿ. Okay, kids, you can go. ಆ ಮಕ್ಕಳು ಹೋಗ್ಬೋದು. Yes, check, test. Okay. Welcome all of you. ತಮ್ಮೆಲ್ಲರಿಗೂ ಸುಸ್ವಾಗತ. Happy to be here. ಸಂತೋಷವಾಗಿದ್ದೀರಲ್ಲ? Amen. Yes, good to have you all here. ನೀವೆಲ್ಲರೂ ಬಂದದ್ದು ನಮಗೂ ಸಂತೋಷ. Let's I have a few announcements to make. ಕೆಲವು ಪ್ರಕಟಣೆಗಳು. Today evening we have the kids meet. ಇವತ್ತು ಸಾಯಂಕಾಲ ಯೌವನಸ್ಥರ ಕೂಟವಿರ್ತದೆ. So all the youths who have been attending regularly, please do come between 4 and 6. ಎಲ್ಲ ಯೌವನಸ್ಥರು 4 ರಿಂದ 6 ಗಂಟೆ ಕಾಲ ಇಲ್ಲಿ ಬರಬೇಕು ಅಂತ ಕೇಳಿದ್ದೇವೆ. 15 years and above. 15 ವರ್ಷದ ಮೇಲ್ಪಟ್ಟ ಮಕ್ಕಳು. Parents, send them. ತಂದೆ ತಾಯಿಗಳು ನೀವು ಬಲವಂತ ಮಾಡಿ ಕಳುಹಿಸಿಕೊಡ್ರಿ. Let them come, let them learn. It is good time for them. ಅವರು ಬಂದು ಇಲ್ಲಿ ಕಲಿಯಲ್ಲಿ ಒಳ್ಳೆ ಕಲಿಯುವಿಕೆಯನ್ನು ಅವರು ಹೊಂದಿಕೊಳ್ತಾರೆ. Okay, Saturday we have the women's meet. ಬರುವ ಶನಿವಾರ ಸ್ತ್ರೀಯರ ಕೂಟವಿರುತ್ತದೆ 4:30 to 6. 4 ರಿಂದ 6 ಗಂಟೆವರೆಗೆ. So please all women, please do come, be here,
It's going to be wonderful time. ಎಲ್ಲ ಸ್ತ್ರೀಯರು ಬಂದು ಇದರಲ್ಲಿ ಭಾಗವಹಿಸ್ರಿ, ಬಹಳ ಸೊಗಸಾದ ಸಮಯವಿರ್ತದೆ. Okay. And apart from that, there is another important announcement, few important announcements. ಇನ್ನು ಕೆಲವು ಬಹಳ ಮುಖ್ಯವಾದ ಪ್ರಕಟಣೆಗಳು ಉಂಟು. Listen to me carefully. ದಯವಿಟ್ಟು ಗಮನದಿಂದ ಕೇಳಿಸಿಕೊಳ್ಳಿ. Government has announced census. ಸರ್ಕಾರವು ಈ ಸೆನ್ಸಸ್ ನ ಅನೌನ್ಸ್ ಮಾಡಿದೆ. So caste based census. ಇದು ಧರ್ಮಕ್ಕೆ ಅನುಸಾರವಾದಂತ ಸೆನ್ಸಸ್. So this census is just basically to find out, how many castes, groups, religion groups are there, what is the condition of those people, so many things are being checked. ಹಾಗಾಗಿ ಎಷ್ಟು ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಇದನ್ನ ಒಂದು ಅವಲೋಕನೆ ಮಾಡುವಂತೆ ಸೆನ್ಸಸ್ ನ ಸರ್ಕಾರದಿಂದ What ಆಯೋಜಿಸಲಾಗಿದೆ. is the Christian population in Karnataka? ಕರ್ನಾಟಕದಲ್ಲಿ ಕ್ರೈಸ್ತ ಧರ್ಮದ ಜನಸಂಖ್ಯೆ ಎಷ್ಟಿದೆ ಗೊತ್ತಾ ನಿಮಗೆ? Anyone? ಕ್ರೈಸ್ತರ ಜನಸಂಖ್ಯೆ ಯಾರಿಗಾದ್ರೂ ಗೊತ್ತಾ? Give a number, let's see. ಏನಾದ್ರೂ ಒಂದು ಹೇಳ್ರಿ, ಪರವಾಗಿಲ್ಲ. ಎಷ್ಟಿರ್ಬೋದು? What? ಜೋರಾಗಿ ಹೇಳಿಬೇಕು. Okay, so tell in percentage. ಪರ್ಸೆಂಟೇಜ್ ಲೆಕ್ಕದಲ್ಲಿ 2%. It's below 2%. 2% ಗಿಂತ ಕಡಿಮೆ ಇದೆ. 1.8 something. 1.8% ಇದೆ. But in reality, that is not the ಆದ್ರೆ truth. ವಾಸ್ತವದಲ್ಲಿ ಅಷ್ಟಿಲ್ಲ, Is it not? ಅಲ್ವೇ? You know why? ಯಾಕೆ ಗೊತ್ತಾ? As here only many of us are here. ನಾವೇ ಇಲ್ಲಿದ್ದೇವೆ ನೋಡ್ರಿ ಕ್ರೈಸ್ತರು. We swear upon the name of Jesus. ನಾವು ಯೇಸುವಿನ ನಾಮದಲ್ಲಿ ಆಣೆ ಇಡ್ತೇವೆ. We say we are Christians. ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತೇವೆ. Sunday after Sunday we go to church. ಭಾನುವಾರ ಸಭೆಗೆ ಹೋಗ್ತೇವೆ. We are baptized. ದೀಕ್ಷಾ ಸ್ನಾನ ಹೊಂದಿದ್ದೇವೆ. With all that, ಇದೆಲ್ಲದರ ನಡುವೆ we don't mention our religion as Christian. ನಮ್ಮ ಧರ್ಮವನ್ನ ಕ್ರೈಸ್ತ ಧರ್ಮ ಅಂತ ನಾವು ಪ್ರಕಟಿಸಿಕೊಳ್ಳೋಣ. Most of us, we have a different religion, but we are Christians. ನಮ್ಮಲ್ಲಿ ಕೆಲವರು ಬೇರೆ ಧರ್ಮದವರಾಗಿದ್ದೇವೆ, ಆದರೆ ಕ್ರೈಸ್ತಿಯ ಜೀವಿತವನ್ನು ರಹಸ್ಯವಾಗಿ ನಡೆಸ್ತೇವೆ. The Archbishop of ಕರ್ನಾಟಕ ಆರ್ಚ್ ಬಿಷಪ್ನವರು, the Roman Catholic Church is recognized to be the body representing all Christians. ರೋಮನ್ ಕ್ಯಾಥಲಿಕ್ ರವರು ಕ್ರೈಸ್ತ ಧರ್ಮವನ್ನ ಪ್ರತಿನಿಧಿಸುವಂತದ್ದಾಗಿರ್ತದೆ. So all meetings are held by the Archbishop. ಹಾಗಾಗಿ ಎಲ್ಲ ಕ್ರೈಸ್ತಿಯ ಕೂಟಗಳನ್ನ ಈ ಆರ್ಚ್ ಬಿಷಪ್ ರವರು ಆಯೋಜಿಸ್ತಾ ಇದ್ದಾರೆ. And we are also invited to be part of that. ನಾವು ಸಹ ಇದರ ಒಂದು ಭಾಗವಾಗಿ ಆಮಂತ್ರಣ ನೀಡಲಾಗಿದೆ. On 19th there was a meeting called by the bishop. 19ನೇ ತಾರೀಕು ಬಿಷಪ್ ನವರು ಇಂಥದ್ದೇ ಒಂದು ಕೂಟವನ್ನು ಕರೆದಿದ್ದರು. This announcement was made and we were all encouraged to announce this in our churches. ಆ ಕೂಟದಲ್ಲಿ ಈ ರೀತಿಯಾಗಿ ಪ್ರಕಟಣೆ ಮಾಡಿದ್ರು. The announcement is that when the come for census, please declare your religion as Christian. ನಿಮ್ಮ ಮನೆಗಳಿಗೆ ಸೆನ್ಸಸ್ಗೋಸ್ಕರ ಬರುವಾಗ ನಾನು ಕ್ರೈಸ್ತನು, ನಮ್ಮದು ಕ್ರೈಸ್ತಿಯ ಕುಟುಂಬ ಅಂತ ಹೇಳಿ ನೀವು ಬಾಯಿ ತೆರೆದು ಹೇಳ್ರಿ ಅಂತ ಹೇಳಿ, let it be recorded that you are Christians. ನೀವು ಕ್ರೈಸ್ತರು ಅಂತ ಹೇಳಿ ದಾಖಲಾತ್ ಆಗಲಿ ಅಂತ ಹೇಳ್ತಾರೆ. And you can check the other subcategories. In Christians there are so many categories. ಅದರ ಕೆಳಗೆ ಅನೇಕ ಕ್ರೈಸ್ತ ಧರ್ಮದ ಕೆಳಗೆ ಅನೇಕ ಸಣ್ಣ ಸಣ್ಣ ಪಂಗಡಗಳು ಉಂಟು. There is ಒಕ್ಕಲಿಗ Christian, all whatever, I don't know so much, but all those are included in the Christian religion. ಒಕ್ಕಲಿಗರು, ಈ ರೀತಿಯಾದಂತ ಅನೇಕ ಪಂಗಡಗಳುಂಟು ಕ್ರೈಸ್ತ ಧರ್ಮದ ಕೆಳಗೂ ಸಹ. So you declare yourself as a Christian and you can tick all the other subcategories. ನಾನು ಕ್ರೈಸ್ತನು, ನನ್ನ ಕುಟುಂಬ ಕ್ರೈಸ್ತ ಕುಟುಂಬ ಅಂತ ಹೇಳಿ ಉಳಿದ ಪಂಗಡಗಳನ್ನು ಸಹ ನೀವು ಟಿಕ್ ಮಾಡಬಹುದು. Why it is important? ಯಾಕೆ ಇದು ಬಹಳ ಮುಖ್ಯ ಅಂದ್ರೆ, because we have to show that we are not a minority, we are not just 1.8%, but Christians are a big number. There is a good representation of Christians in Karnataka. ನಾವು ಅಲ್ಪಸಂಖ್ಯಾತರಲ್ಲ, ನಾವು ಬಹುಸಂಖ್ಯಾತರು. ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಕ್ರೈಸ್ತಿಯದಾದ ದೊಡ್ಡ ಗುಂಪುಂಟು ಅಂತ ಹೇಳಿ ಸರ್ಕಾರಕ್ಕೆ ತಿಳಿಬೇಕು. Why many don't say we are Christians is because they will lose out on so many benefits. Their own caste, that brings them. ಅನೇಕರು ಇವತ್ತು ತಾವು ಕ್ರೈಸ್ತರು ಅಂತ ಹೇಳಿ ಸತ್ಯವನ್ನು ಮುಚ್ಚಿಡ್ತಾರೆ. ಯಾಕಂದ್ರೆ ಅವರ ಧರ್ಮಕ್ಕಾದಂತ ಅನೇಕ ಲಾಭಗಳನ್ನ ಅವರು ಕಳ್ಕೊಳ್ಳುವುದುಂಟು.
all the reservations, all those things you may lose, you think, because you are declaring yourself as a ನಾವು Christian. ಕ್ರೈಸ್ತರು ಅಂತ ಹೇಳ್ಬಿಟ್ರೆ ನಮಗೆ ದೊರಕುವಂತ ಲಾಭಗಳು, ಸರ್ಕಾರದಿಂದ ಬರುವಂತಹ ಆ, ಎಲ್ಲ ಅನುಮತಿಗಳು ನಮಗೆ ರದ್ದಾಗಿ ಬಿಡ್ತದೆ ಅಂತ ಹೇಳ್ಬಿಟ್ಟು ನಾವು ಕ್ರೈಸ್ತರಲ್ಲ ಅಂತ ಹೇಳ್ಕೊಳ್ಳೋದು. If you understand in the big picture, ದೊಡ್ಡ ಚಿತ್ರವನ್ನ ನೀವು ನೋಡುವುದಾದ್ರೆ, if the Christian community or Christian population reaches 15% to 20%, ಕ್ರೈಸ್ತಿಯ ಧರ್ಮ ಅಥವಾ ಕ್ರೈಸ್ತಿಯ ಧರ್ಮದವರು 20% ಅಥವಾ 50% ತಲುಪಿದರೆ, if our numbers become big, if everyone declares they are Christians, ತಾವು ಕ್ರೈಸ್ತರು ಅಂತ ಹೇಳಿ ಎಲ್ಲರೂ ಹೇಳುವಾಗ, ನಮ್ಮ ಎಣಿಕೆ ಹೆಚ್ಚಾಗುವಾಗ, surely they say it goes, if everyone declares they are Christians, who are Christians today, if they declare that, it will go beyond 12 or 15%. ಇವತ್ತು ಸಭೆಗೆ ಹೋಗುವಂತ ವಿಶ್ವಾಸಿಗಳೆಲ್ಲರೂ ತಾವು ಕ್ರೈಸ್ತರು ಅಂತ ಹೇಳಿ ಪ್ರಕಟಿಸಿಕೊಳ್ಳುವುದಾದರೆ 12 to 15% it becomes. ಕ್ರೈಸ್ತ ಜಾತಿ 12ರಿಂದ 15% ಹೋಗ್ತದೆ, Which means it is a huge number. ಇದರ ಅರ್ಥ ನಮ್ಮದು ಒಂದು ದೊಡ್ಡ ಗುಂಪು, Millions of people will come under this. ಅನೇಕ ಕೋಟ್ಯಾಂತರ ಜನ ಇಲ್ಲಿದ್ದಾರೆ. The government cannot ignore us. ಸರ್ಕಾರ ಆಗ ನಮ್ಮನ್ನ ಅಲಕ್ಷ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. The MLAs and the MPs will come back to us because they know this is a huge vote bank and we can't ignore them. They are not just 2%. If they vote or if they don't vote, it doesn't matter. ಆಗ MLAಗಳು MP ಗಳು ಕ್ರೈಸ್ತ ಸಮುದಾಯವನ್ನು ಹುಡುಕಿಕೊಂಡು ಬರ್ತಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಮತದ ಜನರು ಅವರು ವೋಟ್ ಹಾಕ್ಲಿಲ್ಲ ಅಂದ್ರೆ ನಮಗೆ ನಷ್ಟ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತದೆ. Then it will become that you and I, we can demand for rights and privileges and reservations for our community, for Christian community. ಆಗ ನೋಡ್ರಿ, ಕ್ರೈಸ್ತಿಯ ಜನರಾದ ನಮಗೆ ಸರ್ಕಾರದಿಂದ ದೊರಕಬಲ್ಲಂತಹ ಎಲ್ಲ ಹಕ್ಕು ಬಾಧ್ಯತೆಗಳು ನಮಗೆ ಆಗ ದೊರಕುತ್ತದೆ. In fact, we can get better than what we are getting today. ಇವತ್ತು ನಮಗೆ ಸಿಗುತ್ತಾ ಇರುವಂತಹ ಅನುಕೂಲಗಳಿಗಿಂತ ಉತ್ತಮ ಅನುಕೂಲಗಳು ಸರ್ಕಾರದಿಂದ ನಮಗೆ ದೊರಕುತ್ತದೆ. How many of you understand? ಎಷ್ಟು ಜನಕ್ಕೆ ಅರ್ಥವಾಗ್ತದೆ? So, make a choice today. ಹಾಗಾಗಿ ಇವತ್ತೊಂದು ಆಯ್ಕೆನ ಮಾಡಿಕೊಳ್ಳ್ರಿ. So please declare that, when the census come, it goes up to October 7th. So whenever they come, please be there, and whatever you have to do, please mention that. ನಾಳೆಯಿಂದ ಸೆನ್ಸಸ್ ಪ್ರಾರಂಭವಾಗ್ತದೆ. ಅಕ್ಟೋಬರ್ 7ನೇ ತಾರೀಕುವರೆಗೆ ನಡೀತದೆ. ನಿಮ್ಮ ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ಮಾಡುವಾಗ ನಾನು ಕ್ರೈಸ್ತನು ಅಂತ ಹೇಳಿ ನೀವು ಅದರಲ್ಲಿ ಬರೆಸಿರಿ. Okay, so it will be a blessing in the long run. ಇದು ನಮ್ಮ ಸಮುದಾಯಕ್ಕೆ ಬರುವಂತ ದಿನಗಳಲ್ಲಿ ಲಾಭದಾಯಕವಾಗಿರ್ತದೆ. Okay, so that is, I am not here to stand for political reasons, but this is for our Christian community. ರಾಜಕೀಯ ಕಾರಣಗಳಿಂದ ನಾನು ಇಲ್ಲಿ ನಿಂತು ಪ್ರಕಟಣೆ ಮಾಡ್ತಿಲ್ಲ, ನಾನು ಕ್ರೈಸ್ತಿಯ ಸಮುದಾಯದ ಕುರಿತಾಗಿ ಮಾತ್ರ ಇಲ್ಲಿ ಮಾತನಾಡ್ತಾ ಇದ್ದೇನೆ. Okay, then apart from that, in the month of November, as a church, we are going to celebrate Family Month. ಬರುವಂತ ನವೆಂಬರ್ ತಿಂಗಳಲ್ಲಿ ನಾವು ಕುಟುಂಬದ ತಿಂಗಳು ಅಂತ ಹೇಳಿ ಆಚರಿಸಲಿದ್ದೇವೆ. So we request all families to be present here and take part and receive it as a blessing. ನವೆಂಬರ್ ತಿಂಗಳು ಎಲ್ಲಾ ಕುಟುಂಬಗಳು ತಪ್ಪಿಸಿಕೊಳ್ಳದೆ ಸಭೆಗೆ ಬಂದು ಅದರ ಆಶೀರ್ವಾದಗಳನ್ನು ಹೊಂದಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. There are a lot of problems in the family. ಕುಟುಂಬಗಳಲ್ಲಿ ಇವತ್ತು ಅನೇಕ ಸಮಸ್ಯೆಗಳುಂಟು, but they don't know what to do with it. ಏನ್ ಮಾಡಬೇಕು ಅದರಲ್ಲಿ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. So for you to handle your family problems, we are going to have experts, coming here, doctors and people who are really doing this kind of work, counseling and those kind of people who are very well informed and educated. They are going to come here and they are going to address our issues and take the word and share. ಕುಟುಂಬಗಳ ಪರಿಸ್ಥಿತಿಗಳನ್ನ ಸನ್ನಿವೇಶಗಳನ್ನ ಹೇಗೆ ನಿರ್ವಹಿಸಬೇಕು ಅಂತ ಹೇಳಿ ಇಲ್ಲಿ ಅನೇಕ ವಿಶೇಷ ಅತಿಥಿಗಳು ಬರಲಿದ್ದಾರೆ. ಅವರು ವಾಕ್ಯವನ್ನು ಬಳಸಿಕೊಂಡು ನಿಮಗೆ ಸರಿಯಾದ ಸಲಹೆಗಳನ್ನ ಮಾರ್ಗದರ್ಶನಗಳನ್ನ ನವೆಂಬರ್ ತಿಂಗಳಲ್ಲಿ ಕೊಡ್ತಾರೆ. So don't go here and there all the 5 weeks in November. Make it a point that you come with your family and also bring others also. ನವೆಂಬರ್ ತಿಂಗಳು 5 ವಾರಗಳು ಸಹ ನೀವು ಅಲ್ಲಿ ಇಲ್ಲಿ ಹೋಗದೆ ಮಿಸ್ ಮಾಡದೆ ಪ್ರತಿ ವಾರ ಬಂದು ಇಲ್ಲಿ ಭಾಗವಹಿಸಿರಿ. Amen. ಫಸ್ಟ್ ನೀವು ಹೇಳಿ, ನಾವು ಟಿಕೆಟ್ ಬುಕ್ ಮಾಡ್ತೀವಿ, ಊರಿಗೆ ಹೋಗ್ತೀವಿ. ಆ ಕೆಲಸ ಮಾಡಿಬಿಡಿ, ನಿಮಗೋಸ್ಕರನೇ. ನಾಳೆ ಕೂತ್ಕೊಂಡು ಅಳೋ ಬದಲು ಬಂದು ಕೂತ್ಕೊಂಡು ಕಲ್ತ್ಕೊಳ್ಳಿ. You can handle yourself, your family, your children, your husband, your wife much better.
ನಿನ್ನ ಗಂಡನನ್ನ, ನಿನ್ನ ಹೆಂಡತಿಯನ್ನ, ನಿನ್ನ ಮಕ್ಕಳನ್ನ, ನಿನ್ನ ಕುಟುಂಬವನ್ನ ಉತ್ತಮವಾಗಿ ನಡೆಸ್ಕೊಳ್ಳುವಂತ ಅನೇಕ ವಾಕ್ಯಗಳು, ಸಲಹೆಗಳು ಇಲ್ಲಿ ಸಿಗ್ತದೆ. ಹಾಗಾಗಿ ಮಿಸ್ ಮಾಡದೆ ಇದರಲ್ಲಿ ಬಂದು ಭಾಗವಹಿಸ್ರಿ. Amen. Okay. Finally, one last announcement. ಕಡೆದಾಗಿ, If you want me to visit your house, ನಾನು ನಿಮ್ಮ ಮನೆಯನ್ನ ಭೇಟಿ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ, please, make use of it. I am ready to come on Thursdays. ದಯವಿಟ್ಟು ಕೇಳ್ಕೊಳ್ರಿ, ನಾನು ಗುರುವಾರ ನಿಮ್ಮ ಮನೆಗೆ ಬರ್ತೇನೆ. I will not walk in unless you call me. Unless you invite me, I will not come. ನೀವು ಬಂದು ಪಾಸ್ಟ್ರೇ ಬನ್ರಿ ನಮ್ಮ ಮನೆಗೆ ಅಂತ ನೀವು ಕೇಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆಗೆ ನಾನು ಬರೋದಿಲ್ಲ. I go only where I am celebrated, not where I am tolerated. ಯಾರು ನನ್ನನ್ನು ಕೊಂಡಾಡ್ತಾರೋ ಅವ್ರ ಮನೆಗೆ ಹೋಗ್ತೇನೆ, ಯಾರು ನನ್ನನ್ನು ಸಹಿಸ್ಕೊಳ್ತಾರೋ ಅವ್ರ ಮನೆಗೆ ನಾನು ಹೋಗೋದಿಲ್ಲ. You don't have to tolerate me. If you really want me to come, and if you want me to be there, and you want to share something, you want to talk, and if you want to, have some fellowship, we want to pray for you, we are going to come. I and Shiva are ready to come. ಸಲಹೆಗಳಿಗೋಸ್ಕರ, ವಾಕ್ಯಗಳಿಗೋಸ್ಕರ, ಪ್ರಾರ್ಥನೆಗಳಿಗೋಸ್ಕರ, ನಿಮ್ಮ ಮನಸ್ಸಿನ ನೋವುಗಳನ್ನು, ಚಿಂತೆಗಳನ್ನು ತೋಡ್ಕೊಳ್ತೀರಿ, ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಅಂತ ನೀವು ಹೇಳೋದಾದರೆ ಪಾಸ್ಟರ್ ಜೋಯಲು ಮತ್ತು ಶೀಬಾ ಪಾಸ್ಟರ್ ನಿಮ್ಮ ಮನೆಯನ್ನು ಬಂದು ಭೇಟಿ ಮಾಡ್ತಾರೆ. So, you can get in touch with us, give us a call, Pastor, please do come. We will surely be happy to come and, be with you. ಹಾಗಾಗಿ ಪಾಸ್ಟ್ರೇ ನಮ್ಮ ಮನೆಗೆ ಗುರುವಾರದಂದು ಬನ್ರಿ ಅಂತ ಹೇಳಿದರೆ ಪಾಸ್ಟ್ರು ನಿಮ್ಮ ಮನೆಗೆ ಭೇಟಿ ಮಾಡ್ತಾರೆ ಗುರುವಾರ. So, and also on Monday mornings I'll be free from 10:30 to 2. ಮತ್ತು ಸೋಮವಾರ ಬೆಳಗಿನ ಸಮಯ 10:30 2 ಗಂಟೆವರೆಗೆ ಪಾಸ್ಟರ್ ಫ್ರೀ ಇರ್ತಾರೆ. And I'll be in the school office, in GIS school office. ಪಾಸ್ಟರ್ ಜೋಯಲ್ ಬಂದು GIS ಸ್ಕೂಲ್ ನಲ್ಲಿ ಅಲ್ಲಿ ಆಫೀಸ್ ಇದೆ, ಆ ಆಫೀಸ್ ಅಲ್ಲಿ ಅವರು ಇರ್ತಾರೆ. So, if you want to meet, if you want something confidential to talk, personal things to talk, there is a space for that. Please do come. Just give me a call. You can always come there and we can sit and talk. ಪಾಸ್ಟರ್ ಸಂಗಡ ಪ್ರತ್ಯೇಕವಾಗಿ, ವೈಯಕ್ತಿಕವಾಗಿ ನೀವು ಮಾತನಾಡಬೇಕು, ನಿಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಬೇಕು ಅಂತ ನೀವಿದ್ರೆ ಪಾಸ್ಟರ್ಗೆ ಫೋನ್ ಮಾಡಿ ಅಲ್ಲಿ GISಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು. So you're always welcome to come and meet, and we're going to share ourselves. ನೀವು ಯಾವಾಗಲೂ ಸಹ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ನಾವು ಲಭ್ಯವಿದ್ದೇವೆ. Amen. Yes, please. Yeah, I know many of you are saying, Pastor, we don't want you to come, but it's okay. You can call me. I'm all these years we have trained you that we don't want to come, but now we feel that we should come visit you. So please let us know, we will come. ಎಲ್ಲ ವರ್ಷಗಳು ನಾವು ಏನು ನಿಮಗೆ ಕಲಿಸ್ಕೊಟ್ಟಿದ್ದೇವೆ ಅಂದರೆ, ನಿಮ್ಮ ಹೋರಾಟಗಳನ್ನು ನೀವೇ ವಾಕ್ಯವನ್ನು ಹಿಡ್ಕೊಂಡು ಜಯಿಸ್ಕೊಳ್ಬೇಕು, ನಿಮಗೆ ವಾಕ್ಯವನ್ನು ನಾವು ಕಲಿಸ್ಕೊಡ್ತೇವೆ, ನಾನು ನಿಮ್ಮನೆಗೆ ಬರೋದಿಲ್ಲ ಅಂತ ಹೇಳಿಕೊಟ್ಟಿದ್ದೆ. ಆದರೆ ಈಗ ಪರಿಸ್ಥಿತಿಗಳ ಕಾರಣ ನೀವು ಸಹಾಯ ಬೇಕು, ಸಲಹೆ ಬೇಕು ಅಂತಿದ್ರೆ ನೀವು ಬಂದು ನನ್ನನ್ನು ಭೇಟಿ ಮಾಡ್ಬೋದು. Okay. Let us get into the word. ಹೋಗೋಣ. Spend a few minutes understanding the power of prayer. ಸ್ವಲ್ಪ ನಿಮಿಷಗಳು ವಾಕ್ಯದಲ್ಲಿ ಕಳೆದು ಪ್ರಾರ್ಥನೆಯ ಶಕ್ತಿ ಏನು ಅಂತ ತಿಳ್ಕೊಳ್ಳೋಣ. I am explaining about prayer. ಪ್ರಾರ್ಥನೆ ಕುರಿತಾಗಿ ನಾನು ಹಂಚ್ತಾ ಇದ್ದೇನೆ. And prayer is very super important according to Jesus. ಪ್ರಾರ್ಥನೆ ಅಂದ್ರೆ ಯೇಸುವಿನ ಪ್ರಕಾರವೂ ಸಹ ಇದು ಬಹಳ ಮುಖ್ಯ ಅಂತ Jesus spoke and said, men are always supposed to pray. ಯೇಸು ಮಾತನಾಡಿ ಹೇಳ್ತಾನೆ, ಮನುಷ್ಯರು ಯಾವಾಗಲೂ ಪ್ರಾರ್ಥಿಸಬೇಕು ಅಂತ ಹೇಳಿ. A few weeks back I was telling that God wants us to choose life. ಕೆಲವು ವಾರಗಳ ಹಿಂದೆ ನಾನು ಹೇಳಿದೆ, ಜೀವವನ್ನು ಆರಿಸಿಕೊಳ್ಳ್ರಿ ಅಂತ. In context of prayer, choosing life is part of prayer. ಜೀವವನ್ನು ಆರಿಸಿಕೊಳ್ಳುವುದು ಪ್ರಾರ್ಥನೆಯ ಒಂದು ಭಾಗವಾಗಿದೆ. So you are supposed to choose life and choose the right things. ಹಾಗಾಗಿ ಜೀವವನ್ನ, ಉತ್ತಮವಾದಂತ ವಿಷಯಗಳನ್ನ ಪ್ರಾರ್ಥನೆ ಮೂಲಕ how do you choose life? ಹೇಗೆ ಜೀವವನ್ನು ಆರಿಸಿಕೊಳ್ತೀರಿ? How do you choose life? ಹೇಗೆ ಜೀವವನ್ನು ಆರಿಸಿಕೊಳ್ತೀರಿ? How do you choose life? ಹೇಳ್ರಿ, ಬಾಯಿ ತೆರೆದು ಜೋರಾಗಿ ಹೇಳ್ರಿ. You choose life with your mouth. ಜೀವವನ್ನ ನಿಮ್ಮ ಬಾಯಿಯ ಮಾತಿನಿಂದ ಆರಿಸಿಕೊಳ್ತೀರಿ. Please understand that. ಇದನ್ನ ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ. How do you choose life? ಹೇಗೆ ಜೀವವನ್ನು ಆರಿಸಿಕೊಳ್ತೀರಿ? God has given you mouth. There is power in your mouth. There is death and life in the power of your tongue. ದೇವರು ನಿಮಗೆ ಬಾಯಿಯನ್ನು ಕೊಟ್ಟಿದ್ದಾನೆ, ಆ ಬಾಯಿಯಲ್ಲಿ ಶಕ್ತಿಯನ್ನ, ಜೀವ ಮರಣಗಳ ಶಕ್ತಿಯನ್ನ ಇಟ್ಟಿದ್ದಾನೆ. Amen. You choose life with your mouth. ಜೀವವನ್ನ ನಿಮ್ಮ ಬಾಯಿಯ ಮಾತಿನಿಂದ ನೀವು ಆರಿಸಿಕೊಳ್ತೀರಿ. Amen. Amen. Don't forget. ಮರೆಯಬೇಡ್ರಿ. Whenever you open your mouth, think that I am using my mouth to create my life.
ಯಾವಾಗೆಲ್ಲ ನೀವು ಬಾಯಿ ತೆರಿತೀರೋ ಅವಾಗ ನಿಮಗೆ ನೆನಪಿರಲಿ, ನಾನು ಜೀವವನ್ನ ಆರಿಸಿಕೊಳ್ಳಿಕ್ಕೆ ಮಾತ್ರ ಬಾಯಿ ತೆರಿತೇನೆ ಅಂತ. This is a powerful weapon that God has. This is a tool that God has given us. ದೇವರು ನಮಗೆ ಕೊಟ್ಟಿರುವಂತ ಅತಿ ಶಕ್ತಿಶಾಲಿಯಾದಂತ ಉಪಕರಣ ನಮ್ಮ ಬಾಯಿ. Don't use your mouth for wrong things. ಬಾಯಿಯನ್ನ ತಪ್ಪಾದ ವಿಷಯಗಳಿಗೆ ಉಪಯೋಗಿಸಬೇಡಿ. So God has given us this capacity to choose life with our mouth. ಜೀವವನ್ನ ನಮ್ಮ ಬಾಯಿಯ ಮೂಲಕ ಆರಿಸಿಕೊಳ್ಳುವಂತ ಸಾಮರ್ಥ್ಯ ನಮಗೆ ದೇವರು But ಕೊಟ್ಟಿದ್ದಾರೆ. where is life? ಆದ್ರೆ ಜೀವ ಎಲ್ಲಿದೆ ಇವತ್ತು? Life is in the word. ಜೀವ ದೇವರ ವಾಕ್ಯದಲ್ಲಿ ಇದೆ ರೀ. So what do? ಹಾಗಾಗಿ ಏನ್ Take ಮಾಡ್ತೀವಿ? the word, ವಾಕ್ಯವನ್ನು which ಹಿಡಿದು is life, ಆ ಜೀವವೆಂಬ ವಾಕ್ಯವನ್ನು and put in ಹಿಡಿದು your mouth ಅದನ್ನು ನಿಮ್ಮ ಬಾಯಿಯೊಳಗೆ and declare it ಹಾಕಿಕೊಳ್ಳಿ out of your mouth. ಮತ್ತು ಬಾಯಿಂದ ಅರಿಕೆ ಮಾಡಿ. So that is why last week we were looking at how this mouth should be a fountain of life. It is a tree of life. ಆದ ಕಾರಣ ಕಳೆದ ವಾರ ನಾವು ನೋಡಿದ್ವಿ, ಜೀವ ಎಂಬುದು ಜೀವ ವೃಕ್ಷ, ಬಾಯಿ ಎಂಬುದು ಜೀವ ವೃಕ್ಷ, ಬಾಯಿ ಎಂಬುದು ಜೀವ ಬುಗ್ಗಿ ಆಗಿದೆ ಎಂಬುದಾಗಿ. Out of this should come words of encouragement and words of blessing, words of success. Those are the words that should be coming out of your mouth. ಒಬ್ಬರನ್ನ ಕಟ್ಟುವಂತಹ, ಆಶೀರ್ವದಿಸುವಂತಹ, ಸಫಲಕಾರಿಯಾದಂತ ಮಾತುಗಳು ಈ ಬಾಯಿ ಮೂಲಕ ಹೊರಗೆ ಬರಬೇಕು. Amen. Today we have used our mouths to curse everything around us. ಇವತ್ತು ನಮ್ಮ ಬಾಯಿ ತೆರೆದು ನಮ್ಮ ಸುತ್ತಮುತ್ತಲ ಎಲ್ಲವನ್ನ ಶಪಿಸ್ತೇವೆ. We get so upset with problems and situations in our life, and we let loose our mouth, and it comes out just like fire, burning everything and destroying everything. ಪರಿಸ್ಥಿತಿಗೆ ಮಾರು ಹೋಗಿ ಬೇಸತ್ತು ದುಃಖದಿಂದ ಬೇಜಾರಾಗಿ ಬಾಯಿ ತೆರೆದು ಹಾಡುವಂತ ಮಾತುಗಳು ಅದು ಕಾಡು ಕಿಚ್ಚಿನಂತೆ ಎಲ್ಲವನ್ನ ಸುಟ್ಟಿ ಹಾಕ್ತದೆ. Everything around us today, our work is a problem, family is a problem, finances are a problem, everything is a problem. Why? Because we have declared those things out of our mouth. ಇವತ್ತು ನಮ್ಮ ಕೆಲಸ, ನಮ್ಮ ಕುಟುಂಬ, ನಮ್ಮ ಮನೆ, ಭವಿಷ್ಯ ಎಲ್ಲವೂ ಸಮಸ್ಯೆಯಲ್ಲಿದೆ. ಯಾಕೆಂದ್ರೆ ಅದು ನಮ್ಮ ಬಾಯಿಯ ಮಾತಿನಿಂದಲೇ. So you and I, we need to be very careful how we use our mouth. ಹಾಗಾಗಿ ನಾವು ಬಾಯಿಯನ್ನು ಹೇಗೆ ಬಳಸ್ತೇವೆ ಬಹಳ ಎಚ್ಚರ ವಹಿಸೋಣ. Deuteronomy chapter 30 verse 15 we read. ಧರ್ಮೋಪದೇಶ ಕಾಂಡ 30:15 ಓದ್ತೇವೆ. This is God saying, see, I have set before you today life and good, death and evil. ನಾನು ಇಂದು ನಿಮ್ಮ ಮುಂದೆ ಜೀವ ಮರಣಗಳು, ಆಶೀರ್ವಾದ ಶಾಪಗಳನ್ನ ಇಟ್ಟಿದ್ದೇನೆ. No. He says, I have set before you life and good, death and evil. ನೋಡ್ರಿ, ಆತನ ಹೇಳ್ತೇನೆ, ನೋಡಿರಿ, ನಾನು ಜೀವ ಶುಭಗಳನ್ನು, ಮರಣ ಅಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. So life and good and death and evil. ನೋಡ್ರಿ, ಜೀವ ಶುಭ, ಮರಣ ಅಶುಭ. So which means everything good has to be life. ಇದರ ಅರ್ಥ ಶುಭವಾದದ್ದೆಲ್ಲವೂ ಜೀವವಾಗಿರಲೇಬೇಕು. And everything evil is death. ಅಶುಭವಾಗಿರುವುದೆಲ್ಲವೂ You ಮರಣವಾಗಿರಲೇಬೇಕು. are supposed to choose only good things in life so that you can have life and life abundantly. ಹಾಗಾಗಿ ಶುಭ ಕಾರ್ಯಗಳನ್ನ ನೀವು ಆರಿಸಿಕೊಳ್ಳುವಾಗ ಅದು ನಿಮ್ಮ ಜೀವನದಲ್ಲಿ ಜೀವವನ್ನ ಕೊಡುತ್ತದೆ. So how do you choose? You choose with your mouth. ಹಾಗಾಗಿ ಹೇಗೆ ನೀವು ಆರಿಸಿಕೊಳ್ತೀರಿ? ಬಾಯಿಯ ಮಾತಿನಿಂದ. So good things should come out of your mouth so that you can enjoy life. Life you choose by the good things that you speak. ಶುಭ ಮಾತುಗಳು ನಿಮ್ಮ ಬಾಯಿಂದ ಹೊರಗೆ ಬರುವಾಗ ನೀವು ಜೀವನದಲ್ಲಿ ಜೀವವನ್ನ ಆರಿಸಿಕೊಳ್ತೀರಿ. Amen. Stop forever using the wrong words. ಹಾಗಾಗಿ ತಪ್ಪಾದಂತ ಅಶುಭ ಮಾತುಗಳನ್ನು ಉಪಯೋಗಿಸೋದನ್ನು ನಿಲ್ಲಿಸಿರಿ. Death and evil are evil. Or evil is denoting death. ಅಶುಭ ಎಂಬುದು ಮರಣವನ್ನ ಸೂಚಿಸತಕ್ಕದ್ದು. So let this mouth not speak evil. When you speak evil, you are speaking death. ಹಾಗಾಗಿ ನಿಮ್ಮ ಬಾಯಿ ಅಶುಭವನ್ನ ಮಾತನಾಡದೇ ಇರಲಿ. ಹಾಗೆ ಮಾತನಾಡಿದ್ರೆ ಅದು ಮರಣವನ್ನ ಆರಿಸಿಕೊಳ್ಳುತ್ತದೆ. When you are angry and upset, close your mouth. ಕೋಪ ಬಂದಾಗ, ತಲೆ ಕೆಟ್ಟಾಗ ಬಾಯಿ ಮುಚ್ಚಿಕೊಳ್ಳ್ರಿ. Don't open your mouth and speak. ಬಾಯಿ ತೆರೆದು ಏನೂ ಮಾತಾಡೋಕೆ ಹೋಗ್ಬೇಡ್ರಿ. Deuteronomy 30 and verse 11. ಧರ್ಮೋಪದೇಶ ಕಾಂಡ 30:11 verse 11 it says, see how kind of sarcastically God is speaking. ನೋಡ್ರಿ, ದೇವರು ಇಲ್ಲಿ ಹೇಳ್ತಾ ಇದ್ದಾನೆ. It's kind of a joke for God. ದೇವರು ಒಂದು ಹಾಸ್ಯಾಸ್ಪದವಾಗಿ ಇಲ್ಲಿ ಮಾತನಾಡ್ತಾನೆ. He is telling, for this commandment which I command you today is not too mysterious for you, nor is it far off. ನಾನು ಈಗ ನಿಮಗೆ ಬೋಧಿಸಿದ ಧರ್ಮೋಪದೇಶವು ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದದ್ದು ಅಲ್ಲ. God is telling, whatever I am saying, these things is not mysterious, it is not far off. ನೋಡ್ರಿ, ದೇವರಲ್ಲಿ ಹೇಳ್ತಾನೆ, ನಾನು ಹೇಳುವಂತ ಈ ಮಾತುಗಳು ನಿಮಗೆ ಗ್ರಹಿಸಿಕೊಳ್ಳಿಕ್ಕೆ ಕಷ್ಟವೂ ಅಲ್ಲ, ಅಸಾಧ್ಯವೂ ಅಲ್ಲ ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. Next verse says, it is not in heaven that you should say, who will ascend into heaven for us and bring it to us, that we may hear it and do it? Nor is it beyond the sea that you should say, who will go over the sea
for us to bring it to us that we may hear and do it. ಇದು ಮೇಲಣ ಲೋಕದಲ್ಲಿ ಇರುವ ಮಾತಲ್ಲ, ನಮಗೋಸ್ಕರ ಮೇಲಣ ಲೋಕದಲ್ಲಿ ಏರಿ ಅದನ್ನು ತಿಳಿದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತಿ ಯಾರಿದ್ದಾರೆ. Here, Jesus is asking, God is telling, you are thinking it is somewhere up in the heaven. ನೀವು ಅನ್ಕೊಳ್ತೀರಿ ಇದೆಲ್ಲೋ ಪರಲೋಕ ರಾಜ್ಯದಲ್ಲಿ ಇದೆ ಅಂತ ಅನ್ಕೊಳ್ತೀರಿ. So you have to go there and bring the word. ಅಲ್ಲೋಗ್ಬಿಟ್ಟು ವಾಕ್ಯನ ಹಿಡ್ಕೊಂಡು ಬರ್ಬೇಕು ಅಂತ. Or you think it is beyond 7 seas, you have to cross all the 7 seas and bring it. 7 ಸಾಗರಗಳನ್ನ ದಾಟಿ ಹೋಗಿ ನನ್ನ ವಾಕ್ಯವನ್ನು ಹಿಡ್ಕೊಂಡು ಬರುವ ಅಗತ್ಯವಿಲ್ಲ. Do you think it is like that? ಅಷ್ಟು ದೂರ ನಾನು ನನ್ನ ವಾಕ್ಯ ಇಟ್ಟಿಲ್ಲ. We have made a Christian life so complicated. ನಮ್ಮ ಕ್ರೈಸ್ತ ಜೀವಿತವನ್ನು ನಾವು ಎಷ್ಟು ಗೊಂದಲ We think ಮಾಡ್ಕೊಂಡಿದ್ದೇವೆ. you have to climb somewhere, you have to walk, go somewhere, you have to do something. Then only life is going to get better. ಇಲ್ಲಿ ಹೋಗ್ಬೇಕು, ಅಲ್ಲಿ ಹತ್ತಬೇಕು, ಅಲ್ಲಿ ನಡಿಬೇಕು, ಇಲ್ಲಿ ಈಜಬೇಕು ಅಂತ ಹೇಳಿ ನಾನಾ ಪ್ರಯತ್ನಗಳನ್ನು We ಮಾಡ್ತೇವೆ. think life is somewhere far off. It is a mystery for us. ಜೀವ ಅನ್ನೋದು ಎಲ್ಲೋ ನಿಗೂಢವಾದ ಪ್ರದೇಶದಲ್ಲಿ ದೂರದಲ್ಲಿ ಇದೆ ಅಂತ For ಹೇಳ್ತೇವೆ. me to get life, I have to do a lot of circus. ಜೀವ ನನಗೆ ಉಂಟಾಗಬೇಕು ಅಂದ್ರೆ ಅದಕ್ಕೆ ನಾನು ಬಹಳ ಕಸರತ್ತು ಮಾಡಬೇಕು. I have to climb and I have to cross and I have to run and I have to do all those things. ಎಲ್ಲೋ ಹತ್ತಬೇಕು, ದಾಟಬೇಕು, ಓಡಬೇಕು, ಆಗ ಜೀವ ಉಂಟಾಗ್ತದೆ ಅಂತ ಹೇಳಿ. That is not true. ಅದು ಸತ್ಯ ಅಲ್ಲ. Today don't complicate your Christian life. ಇವತ್ತು ನಿಮ್ಮ ಕ್ರೈಸ್ತ ಜೀವಿತವನ್ನು ಗೊಂದಲಪಡಿಸಿಕೊಳ್ಳಬೇಡಿ. It is not in you crossing something, you're not climbing something that you're going to get it. ಎಲ್ಲೋ ಹೋಗಿ ಯಾವುದನ್ನು ದಾಟಿ ಯಾವುದನ್ನು ಹತ್ತಿ ವಾಕ್ಯವನ್ನು ಹಿಡ್ಕೊಳ್ಳುವ ಅಗತ್ಯ How ನಿಮಗಿಲ್ಲ. do you get life? ಹೇಗೆ ವಾಕ್ಯವನ್ನು How do you ಹೊಂದಿಕೊಳ್ಳುತ್ತೀರಿ? change your life? ಹೇಗೆ ನಿಮ್ಮ How ಜೀವನವನ್ನು do you change your ಬದಲಾಯಿಸ್ತೀರಿ? future? ಹೇಗೆ ಭವಿಷ್ಯ How do ಬದಲಾಯಿಸ್ತೀರಿ? you bring success? ಹೇಗೆ ಸಫಲವನ್ನು How ಬರಮಾಡ್ಕೊಳ್ತೀರಿ? do you get into the good things of life? ಹೇಗೆ ಶುಭ ಕಾರ್ಯಗಳಿಗೆ ನೀವು ಒಳಗಾಗ್ತೀರಿ ಜೀವನ? The next verse says, verse 14, ವಾಕ್ಯ, but the word is very near you, in your mouth and in your heart, that you may do it. ಈ ವಾಕ್ಯವು ನಿಮಗೆ ಸಮೀಪದಲ್ಲಿಯೇ ಇದೆ, ಇದು ನಿಮ್ಮ ಬಾಯಿಯಲ್ಲಿಯೂ ಹೃದಯದಲ್ಲಿಯೂ ಇದೆ. Amen. ಆಮೆನ್. Come on, say mouth. ಹೇಳ್ರಿ, ಬಾಯಿ ಅಂತ ಹೇಳ್ರಿ. I'm trying to bring to your attention that there is power in your mouth. ನಿಮ್ಮ ಬಾಯಿಯಲ್ಲಿ ಶಕ್ತಿ ಇದೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. That is what the Bible teaches. ವಾಕ್ಯನೂ ಅದನ್ನ ಹೇಳ್ಕೊಡ್ತಾ ಇದೆ. Here we read that God is telling, it is not somewhere in heaven, it is not somewhere beyond the seas, it is so near you, it is in your mouth and it is in your heart. ಎಲ್ಲೋ ಆಕಾಶದಲ್ಲಿ ಇಲ್ಲ, ಎಲ್ಲೋ ಸಮುದ್ರ ದಾಟಿ ಹೋಗುವಂತಿಲ್ಲ, ನನ್ನ ವಾಕ್ಯ ನಿನ್ನ ಬಾಯಿಯಲ್ಲಿ ನಿನ್ನ ಸಮೀಪದಲ್ಲಿ ಇದೆ ಅಂತ ಹೇಳ್ತಾ. That is why after that he says, in verse 19, I have set before you life and death, blessing and cursing, choose life that you and your children may live, he says. ಆದ ಕಾರಣ 19ನೇ ವಾಕ್ಯದಲ್ಲಿ ಹೇಳ್ತದೆ, ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದಿಟ್ಟಿದ್ದೇನೆ, ಇದಕ್ಕೆ ನೀವಿದನ್ನು ಜೀವವನ್ನೇ ಆರಿಸಿಕೊಳ್ಳಿರಿ ಅಂತ ಹೇಳ್ತಾನೆ. So he says, you don't have to climb and to cross to choose life, it is so near, it is in your mouth and it is in your heart, he says. ಅರ್ಥ ಆಯ್ತಾ ನಿಮಗೆ? ವಾಕ್ಯ ಅಲ್ಲಿ ಇಲ್ಲಿ ಇಲ್ಲ ರೀ, ಎಲ್ಲೋ ಹತ್ತಬೇಕು, ಎಲ್ಲೋ ದಾಟಬೇಕು ಅಂತ ಹೇಳಿ. ವಾಕ್ಯ ನಿಮ್ಮ ಸಮೀಪ, ನಿಮ್ಮ ಬಾಯಿಯಲ್ಲಿಯೇ ದೇವರಿಟ್ಟಿದ್ದಾನೆ. Amen. Where is life today? ಜೀವ ಇವತ್ತು ಎಲ್ಲಿದೆ? In your mouth. ನಮ್ಮ ಬಾಯಿಯಲ್ಲಿ ಇದೆ. Where is success? ಸಫಲತೆ ಎಲ್ಲಿದೆ? It is in you. It is in your mouth. ನಿಮ್ಮ ಬಾಯಿಯಲ್ಲಿ ಇದೆ. Where is every good thing? Where is prosperity? Where is good life? Everything is inside of you. ಸಮೃದ್ಧಿ, ಅಭಿವೃದ್ಧಿ, ಶುಭ ಕಾರ್ಯಗಳು ಎಲ್ಲಿ ಇವೆ? ನಿಮ್ಮ ಬಾಯಿಯಲ್ಲಿ ಇವೆ. But we are using our mouth and we are speaking all the wrong things. ಆದ್ರೆ ಬಾಯಿ ತೆರೆದರೆ ಕೇವಲ ತಪ್ಪಾದ ಮಾತುಗಳನ್ನೇ ಆಡ್ತೇವೆ. We are choosing death with our mouth. ನಮ್ಮ ಬಾಯಿನ ಬಳಸಿಕೊಂಡು ಮರಣವನ್ನು ಆರಿಸಿಕೊಳ್ತಾ ಇದ್ದೇವೆ. So prayer, what is the prayer that we pray? ಹಾಗಾಗಿ ನಾವು ಮಾಡುವ ಪ್ರಾರ್ಥನೆ ಇವತ್ತು ಹೇಗಿದೆ? Our prayer is, God help me, God, I have this problem, I have that problem, I have this confusion. We are just talking about the problems. ದೇವರೇ ನನಗೆ ಇಷ್ಟು ಕಷ್ಟ, ಅಷ್ಟು ಕಷ್ಟ, ಇಷ್ಟು ಗೊಂದಲ, ಇಷ್ಟು ಸಮಸ್ಯೆ ಅಂತ ಹೇಳಿ ಬಾಯಿ ತೆರೆದು ನಮ್ಮ ಕಷ್ಟವನ್ನೇ ನಾವು ವರ್ಣನೆ ಮಾಡ್ತಾ ಇದ್ದೇವೆ. We think God doesn't have any information. ದೇವರಿಗೆ ನಿಮ್ಮ ಕಷ್ಟದ ಕುರಿತಾಗಿ ಪ್ರಜ್ಞೆನೇ ಇಲ್ಲ. I have to tell him my whole story. ನನ್ನ ಕಷ್ಟನ ಕತೆ ಹೇಳಬೇಕು ದೇವರಿಗೆ. Give all the information to him. ನನಗೆ ಆಗ್ತಾ ಇರೋದನ್ನೆಲ್ಲ ದೇವರ ಮುಂದೆ ತೋಡ್ಕೊಳ್ಬೇಕು. Then he will understand. ಆಗ್ಲೇ ದೇವರಿಗೆ ಅರ್ಥ ಆಗೋದು. God is omniscient. He knows everything from today and for everlasting life. ದೇವರು ಸರ್ವಜ್ಞ. ಆತನಿಗೆ ಆರಂಭದಿಂದ ಅಂತ್ಯದವರೆಗೆ ಎಲ್ಲವೂ ಗೊತ್ತು. You don't need to give him information. ನೀವು ಹೋಗಿ ಆತನಿಗೆ ಏನು ಹೇಳುವ God has given you this great power. ದೇವರು ನಿಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ. Amen. Amen. It is inside you. ನಿಮ್ಮೊಳಗಿದೆ. It is in your mouth. ನಿಮ್ಮ ಬಾಯಿಯಲ್ಲಿ ಇದೆ. Amen. Amen. Life doesn't come from outside to inside. ಜೀವ ಅನ್ನೋದು ಹೊರಗಿಂದ ಒಳಗೆ ಬರುವುದಿಲ್ಲ ರೀ. If that was so, God would have said that. ಹಾಗೇನಾದ್ರೂ ಇದ್ದಿದ್ರೆ ಅಲ್ಲಿದೆ ಇಲ್ಲಿದೆ ನೋಡು ಅಂತ ಹೇಳ್ತಿದ್ದ. God said death and life is in the power of your tongue. This is where you begin everything. ದೇವರೇ ಹೇಳ್ತಾನೆ, ಜೀವ ಎಲ್ಲಿದೆ, ಮರಣ ಎಲ್ಲಿದೆ, ನಿಮ್ಮ ಬಾಯಿಯಲ್ಲಿ ಇದೆ. Amen. In the great teaching of Paul,
If you turn to Romans 10, ಪೌಲನ ಬೋಧನೆ, ಶ್ರೇಷ್ಠ ಬೋಧನೆ, ರೋಮಪುರ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. you know, in teaching about salvation, ರಕ್ಷಣೆ ಕುರಿತಾಗಿ ಪೌಲನು ಇಲ್ಲಿ ಕಲಿಸ್ತಾ you know, ಇದ್ದಾನೆ. this is what he is teaching. ಪೌಲನು ಹೀಗೆ You know, ಹೇಳ್ಕೊಡ್ತಾನೆ. this is the good news. ಇದೇ ಶುಭ You ವರ್ತಮಾನ. know, the good news is not you climbing and you running and you crossing. Good news is, you know, you believing and you speaking. ಶುಭ ಸಮಾಚಾರ ಏನು ಗೊತ್ತಾ? ನೀನು ದಾಟುವಂಥದ್ದು, ಓಡುವಂಥದ್ದು, ಹತ್ತುವಂಥದ್ದಲ್ಲ. ಶುಭ ಸಮಾಚಾರ You believing and you confessing. ನೀನು ನಂಬಿ ಆ ಬಾಯಿಂದ ಅರಿಕೆ ಮಾಡುವುದೇ. Okay, Romans chapter 10 and verse 6. ರೋಮಪುರ 10:6 It says, but the righteousness of faith speaks in this way. Do not say in your heart, who will ascend into heaven, that is to bring Christ down from above, or who will descend into the abyss, that is to bring Christ up from the dead. But what does it say? The word is near you, in your mouth and in your heart. That is the word of faith we preach. ಆದರೆ ನಂಬಿಕೆಯಿಂದ ಉಂಟಾಗುವ ನೀತಿಯು ಏನು ಹೇಳುತ್ತದೆ? ಕ್ರಿಸ್ತನನ್ನು ಕೆಳಕ್ಕೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲಣ ಲೋಕಕ್ಕೆ ಏರಿ ಹೋದಾರು ಎಂದಾಗಲಿ, ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತ ಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಡಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಿಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. Amen. How many of you like this song? ಈಗ ಬಾ ದೇವ ಇಳಿದು ಬಾ ದೇವ. ಎಷ್ಟು ಜನಕ್ಕೆ ಆ ಹಾಡು ಇಷ್ಟ? ಆತ್ಮಸ್ವರೂಪನೇ ಇಷ್ಟನಾ? ನನಗೂ ತುಂಬಾ ಇಷ್ಟ ಇತ್ತು. ಪಾಸ್ಟ್ಗಳು ಹೆಂಗ್ ಆಡೋರು ಅಂದ್ರೆ ಅವರು ಕಣ್ಣೀರು ಸುರಿಸಿ ಎಲ್ಲಾರ್ಗೂ ಕಣ್ಣೀರು ಸುರಿಸೋರು. ವಿತ್ ಲಾಟ್ ಆಫ್ ಎಮೋಷನ್ ದೇ ಯೂಸ್ ಟು ಸಿಂಗ್. ಬಹಳ ಭಾವನೆಗಳಿಗೊಳಗಾಗಿ ಪಾಸ್ಟರ್ಗಳು ಇದನ್ನು ಹಾಡ್ತಿದ್ರು. It is like as you know, God is going to break the roof and come down like that. ಹೇಗೆ ಹಾಡ್ತಿದ್ರು ಅಂದ್ರೆ ಈಗ ಇನ್ನೇನು ದೇವ್ರ ಮೇಲ್ಛಾವಣಿಯನ್ನು ಹೊಡ್ಕೊಂಡು ಹಂಗೆ ಕೆಳಗೆ ಧುಮುಕ್ತಾನೆ ಅಂತ ಹೇಳಿ. You know, that is the kind of emotion was created. ಇಷ್ಟೊಂದು ಭಾವನೆಗಳನ್ನ ಹಾಡಿನಲ್ಲಿ You know, ಹಾಡ್ತಿದ್ರು. God come down, you know, you came on Mount Sinai, now you come down here. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನ್ನ ಈಗಲೂ ಇಲ್ಲೂ ಇಳಿದು ಬಾ ಅಂತ ಹೇಳಿ ಹಾಡ್ತಿದ್ರು. And we used to sing and I used to love that song. ನಾವು ಬಹಳ ಪ್ರಿಯವಾಗಿ ಅದನ್ನ ಹಾಡಿ ನನಗೆ ಬಹಳ ಮೆಚ್ಚುಗೆ. But when I read all these things, ಆದ್ರೆ ಈ ವಾಕ್ಯಗಳನ್ನ ಓದಿದ ನಂತರ I thought how foolish I am. ನಾನು ಎಷ್ಟು ಮೂರ್ಖನು ಅಂತ ಅನಿಸ್ತಿತ್ತು. 2000 years ago he came. 2000 ವರ್ಷಗಳ ಹಿಂದೆ ಆತನು ಇಳಿದು He ಬಂದ. came, he lived here for 33.5 years. ಆತನು ಇಳಿದು ಬಂದು ಇಲ್ಲಿ 33 ವರ್ಷ He ಬದುಕಿದ. defeated death, hell and grave. ಮರಣ, ಸಮಾಧಿ, ಪಾತಾಳಗಳನ್ನು ಆತನು ಜಯಿಸಿದ. He took away all your sins. ಆತನು ನಮ್ಮ ಪಾಪಗಳನ್ನೆಲ್ಲ He made you ನಿವಾರಿಸಿದ. righteous. ನಮ್ಮನ್ನೆಲ್ಲರನ್ನು ನೀತಿವಂತನಾಗಿಸಿದ. And you know, after 40 days of being here on this earth, he went back and now he is seated on the right hand of the 40 Father. ದಿನ ಭೂಲೋಕದಲ್ಲಿ ಇದ್ದು ಆ ನಂತರ ಪರಲೋಕಕ್ಕೆ ಏರಿ ಹೋಗಿ ತಂದೆ ದೇವರ ಬಲಬದಿಯಲ್ಲಿ You know, he is seated on the right hand of the Father. ಇವತ್ತು ತಂದೆಯ ಬಲಬದಿಯಲ್ಲಿ ಆತನು ಕುಳಿತಿದ್ದಾನೆ. Which means, you know, you can't be singing that, you know, God come down, come down. ಈಗ ಅದರ ಅರ್ಥ ಯೇಸುವೆ ನೀನು ಎದ್ದು ಕೆಳಗಿಳಿದು ಬಾರಪ್ಪ ಅಂತ ಹೇಳಿ ಹಾಡುವಂತ You know, he ಅಗತ್ಯವಿಲ್ಲ. won't come because he came and he finished his work and he's ಆತನು gone. ಇನ್ನು ಎಂದು ಬರೋದಿಲ್ಲ ರೀ. ಆತನು ಬಂದಾಯ್ತು, ಕೆಲಸ ಮಾಡಿ ಆಯ್ತು, ಹೋಗಿ But ಆಯ್ತು. our religious mind will say, God, come down, come down. ಆದ್ರೆ ನಮ್ಮ ಧಾರ್ಮಿಕ ಮನಸ್ಸು ಏನ್ ಹೇಳ್ತದೆ? ಇಳಿದು ಬಾ, ಈಗ ಇಳಿದು ಬಾ. You know, that is what Paul is trying to say. ಪೌಲನು ಅದನ್ನ ಹೇಳ್ತಾ ಇದ್ದ. You know, the righteousness of faith will never speak like this. ನಂಬಿಕೆಯಿಂದ ಉಂಟಾಗುವ ನೀತಿಯು ಹೀಗೆಲ್ಲ ಮಾತಾಡೋದಿಲ್ಲ. You know, in the Old Testament, you know, that was true. They had to call God down. ಹಳೆ ಒಡಂಬಡಿಕೆಯಲ್ಲಿ ಇದು ಸತ್ಯ. ದೇವರನ್ನ ಅವರು ಕೆಳಗೆ ಇಳಿದು ಬಾ ಅಂತ ಹೇಳಿ You know, they ಕರಿಬೇಕಿತ್ತು. wanted to plead, God, come, you know, be with us, rest with us, you know, abide with us. All those things they had to ask. ಪಾಪ ನನ್ನ ಜೊತೆಗೆ ಇರಪ್ಪ, ನನ್ನ ಸಂಗಡ ಸಹವಾಸ ಬೆಳೆಸಪ್ಪ, ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಿದ್ರು. But today you don't have to. ಆದ್ರೆ ಇದರ ಅಗತ್ಯ ಇವತ್ತು That is why ನಮಗಿಲ್ಲ. Paul is telling, ಅದಕ್ಕೆ ಪೌಲನು ಹೇಳ್ತಾನೆ, you know, you don't have to ascend into heaven to bring Christ down. ಪರಲೋಕಕ್ಕೆ ಏರಿ ಹೋಗಿ ಕ್ರಿಸ್ತನನ್ನು ಕೆಳಗೆ ಕರ್ಕೊಂಡು ಬರುವ Or ಅಗತ್ಯ you don't have ನಿನಗಿಲ್ಲ. to descend into abyss to bring Christ up. ಅಥವಾ ಪ್ರೇತ ಲೋಕಕ್ಕೆ ಪಾತಾಳಕ್ಕೆ ಹೋಗಿ ಯೇಸುವನ್ನು ಕರೆತರುವಂತ You know, that is ಅಗತ್ಯವಿಲ್ಲ. not how you find Jesus. ಆ ರೀತಿಯಲ್ಲಿ ನಾವು ಎಲ್ಲೂ ಯೇಸುವನ್ನು That is ಕಂಡುಕೊಳ್ಳಲ್ಲ. not how you find salvation. ಹೇಗೆ ರಕ್ಷಣೆಯನ್ನು ಕಂಡುಕೊಳ್ಳೋದಿಲ್ಲ, That is not how you find good life. ಈ ರೀತಿಯಲ್ಲಿ ಶುಭ ಜೀವನವನ್ನು It is ಕಂಡುಕೊಳ್ಳೋದಿಲ್ಲ. not in getting Jesus that you get life. ಯೇಸುವನ್ನು ಹಿಡಿದುಕೊಳ್ಳುದ್ರೆ ಅದು ಜೀವನ ಹಿಡಿಕೊಂಡ. You know, how do you find life? ಹೇಗೆ ಜೀವನ ಹಿಡ್ಕೊಳ್ತೀರಿ? He says, it is near you, he says. ಆತನು ಹೇಳ್ತಾನೆ, ಈ ಜೀವ ನಿನ್ನ ಸಮೀಪದಲ್ಲಿ ಇದೆ. You know, the real life is the word, and the word is near you. It is so near you. It is just under your nose. It is so close that, you know, you can't leave it. You will never lose your mouth. ಜೀವ ಎಂಬ ದೇವರ ವಾಕ್ಯ ನಿನ್ನ ಮೂಗಿನ ಕೆಳಗಿದೆ, ನಿನ್ನ ಬಾಯಿಯಲ್ಲಿದೆ, ನಿನ್ನ ಸಮೀಪದಲ್ಲಿದೆ. ಅದನ್ನು ಹಿಡ್ಕೊ ಅಂತ ಹೇಳ್ತಾನೆ. Amen. Where is life? ಎಲ್ಲಿದೆ ರೀ ಜೀವ? You know, it is not somewhere in heaven or not somewhere in the depths of the hell. ಎಲ್ಲೋ ಆ ಆಕಾಶದಲ್ಲಿ, ಪರಲೋಕದಲ್ಲಾಗ್ಲಿ ಪಾತಾಳದಲ್ಲಿ ಆಗ್ಲಿ ಅಲ್ಲ. Amen.
It is just near you. ಇದು ನಿಮ್ಮ ಸಮೀಪದಲ್ಲಿದೆ ರೀ, It is in your mouth. ನಿಮ್ಮ ಬಾಯಿಯಲ್ಲಿದೆ ರೀ. So what do? ಹಾಗಾಗಿ ನಾವು ಏನ್ ಮಾಡ್ಬೇಕು? So that if you confess with your mouth ಅದನ್ನ the Lord Jesus and believe in your heart that God has raised him from the dead, you will be saved. ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಆತನು ಸತ್ತವರೊಳಗಿಂದ ಎದ್ದು ಬಂದನು ಎಂಬುದಾಗಿ ಹೃದಯದಲ್ಲಿ ನಂಬಿದ್ರೆ ನಿಮಗೆ ಜೀವ ಉಂಟಾಗ್ತದೆ. How do you get life? ಹೇಗೆ ರೀ ಜೀವ How ಉಂಟಾಗ್ತದೆ? do you get saved? ಹೇಗೆ ನೀವು It is ರಕ್ಷಿಸಲ್ಪಟ್ಟಿರಿ? as simple as believing and confessing. ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವುದು. It is not in you going up and coming down and rolling and begging and pleading, beating yourself, sacrificing. No, in all those things you don't find life. ಪರಲೋಕಕ್ಕೆ ಏರಿ ಹೋಗೋದಾಗ್ಲಿ, ಉರುಳು ಸೇವೆ ಮಾಡೋದಾಗ್ಲಿ, ದೇಹದಂಡನೆ ಮಾಡಿಕೊಳ್ಳೋದಾಗ್ಲಿ, ಇದು ಯಾವ್ದ್ರಿಂದಲೂ ನಿಮಗೆ ಜೀವ ಸಿಕ್ಕೋದಿಲ್ಲ. How do you find it? ಹೇಗೆ ಜೀವ ಸಿಗ್ತದೆ ನಿಮಗೆ? Believing in your heart, ಹೃದಯದಲ್ಲಿ ನಂಬಬೇಕ್ರಿ, making confession out of it. ಬಾಯಿಂದ ಅರಿಕೆ ಮಾಡಬೇಕು. How do you choose life? ಹೇಗೆ ಜೀವನ ಆರಿಸಿಕೊಳ್ತೀರಿ? How did you get saved? ಹೇಗೆ ರಕ್ಷಣೆ ಹೊಂದಿರಿ? We were going towards hell. ನರಕದ ಮಾರ್ಗವಾಗಿದ್ದೆವು. Just by believing in our heart and making confession out of our mouth, we have gone into heaven. We are seated in the heavenly places. ಕೇವಲ ಹೃದಯದಿಂದ ನಂಬಿ ಬಾಯಿಂದ ಹರಿಕೆ ಮಾಡಿದ ಕೂಡಲೇ ನರಕದ ಮಾರ್ಗದಿಂದ ಸ್ವರ್ಗದ ಮಾರ್ಗ. That is the power that you have in your mouth. ನೋಡ್ರಿ, ನಿಮ್ಮ ಬಾಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅರ್ಥ. That is the capacity that God has given you to believe in your heart. ನಿಮ್ಮ ಹೃದಯದಲ್ಲಿನ ನಂಬಿಕೆ ಇಷ್ಟು ದೊಡ್ಡ ಶಕ್ತಿನ ನಿಮ್ಮ ಬಾಯಿಗೆ ಕೊಟ್ಟಿದೆ. Nothing could save you except you believing for yourself. And now you are no more in hell, but you are already seated in the heavenly places. ನಿಮ್ಮ ಯಾವುದೇ ಪ್ರಯಾಸ ಕಸರತ್ತು ನಿಮ್ಮನ್ನ ರಕ್ಷಿಸಲಿಲ್ಲ. ಕೇವಲ ನೀವು ನಂಬಬೇಕಿತ್ತು, ಬಾಯಿಂದ ಅರಿಕೆ ಮಾಡಬೇಕಿತ್ತು, ಅಷ್ಟಕ್ಕೆ ಪರಲೋಕಕ್ಕೆ ಸೇರಿದ್ರಿ. Amen. That is how God has made it. ದೇವರು ಹೀಗೆ ಯೋಜಿಸಿದ್ದಾರೆ. That is how easy our Christian life is. ಇಷ್ಟು ಸುಲಭವಾಗಿ ಕ್ರೈಸ್ತ ಜೀವಿತವನ್ನ ದೇವರು ಯೋಜಿಸಿದ್ದಾರೆ. Change your life just by believing and making a confession. ಕೇವಲ ನಂಬಿ ಅರಿಕೆ ಮಾಡೋದ್ರಿಂದ ನಿಮ್ಮ ಜೀವನವೇ ಪರಿವರ್ತಿಸಲಾಗ್ತದೆ. Amen. Amen. Whenever this salvation prayer is prayed, ನೋಡ್ರಿ, ಯಾವಾಗೆಲ್ಲ ಈ ರಕ್ಷಣೆಯ ಪ್ರಾರ್ಥನೆ ಮಾಡಲಾಗ್ತದೋ, or whenever we are asked to receive Jesus, ಯಾವಾಗೆಲ್ಲ ಯೇಸುವನ್ನ ಸ್ವೀಕರಿಸ್ರಿ ಅಂತ ಹೇಳಿ what is the first thing they tell you? ಏನ್ ಮೊದಲು ಅವ್ರು ಏನ್ ಹೇಳ್ಕೊಡ್ತಾರ್ರಿ? What is the first thing they ask you to do? The very important thing that we do whenever we pray for our salvation, ನಮ್ಮ ರಕ್ಷಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಮೊದಲನೇದಾಗಿ ಮುಖ್ಯವಾಗಿ ನಾವು ಮಾಡೋ ಪ್ರಾರ್ಥನೆ ಏನು ಗೊತ್ತಾ? we are always told confess your sins. ನಿಮ್ಮ ಪಾಪವನ್ನ ಅರಿಕೆ ಮಾಡ್ರಿ ಅಂತ ಹೇಳಲಾಗಿದೆ. Because your sins is the problem. If you confess your sins, everything will be fine. ನಿನ್ನ ಪಾಪವೇ ನಿನಗೆ ಒಂದು ದೊಡ್ಡ ಸಮಸ್ಯೆ, ಅದನ್ನ ಅರಿಕೆ ಮಾಡು, ನೀನು ರಕ್ಷಣೆ ಹೊಂದುವೆ ಅಂತ ಹೇಳ್ಕೊಡ್ತಾರೆ. And when we were young, we were told. ನಾವು ನಮ್ಮ ಸಣ್ಣ ವಯಸ್ಸಿನಲ್ಲಿ ಹೀಗೆ ನಮಗೂ ಹೇಳ್ಕೊಟ್ರು. Pastors would scare us. ಪಾಸ್ಟರ್ಗಳು ನಮ್ಮನ್ನ ಹೆದರಿಸಿ ಬಿಡ್ತಿದ್ರು. They say, whatever all the evil and sins that you are doing, God is recording everything. ನೀನು ಮಾಡ್ತಿರುವಂತ ಎಲ್ಲಾ ಪಾಪಗಳನ್ನ ದೇವರು ರೆಕಾರ್ಡ್ ಮಾಡಿ ಇಟ್ಕೊಳ್ತಾ ಇದ್ದಾನೆ ಅಂತ ಹೇಳಿ. So one day God will show you all the evil, all the sin that you have committed. ಒಂದು ದಿನ ನೀನು ಮಾಡಿರೋ ಎಲ್ಲಾ ಪಾಪಗಳನ್ನ ನಿನಗೆ ಪಿಕ್ಚರ್ ಮೂಲಕ ತೋರಿಸ್ತಾನೆ. Heaven there is a big LED screen. ಪರಲೋಕದಲ್ಲಿ ದೊಡ್ಡ LED ಸ್ಕ್ರೀನ್ ಇಟ್ಕೊಂಡಿದ್ದಾನೆ ದೇವರು. And once you stand there, God will play this movie for you. ನೀನು ಹೋಗಿ ಅಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ಆ ಟಿವಿಯನ್ನ ನೀನು ಮಾಡಿದ ಎಲ್ಲ ಕೃತ್ಯಗಳನ್ನ everyone will see what all sins you have done. ನೀನು ಒಬ್ಬನೇ ಅಲ್ಲ, ಎಲ್ಲರೂ ನೋಡಬಹುದು ನೀನು ಎಲ್ಲ ಕೆಲಸ ಮಾಡಿದ್ಯಾ ಅಂತ ಹೇಳಿ. But we are used to ನಮ್ಗೆ ಹಾಗೆ ಎದೆ ಹೊಡ್ಕೊಳ್ಳೋದು, ಅಯ್ಯೋ ಏನಪ್ಪ ಮಾಡೋದು ಅಂತ. If everyone sees what we do, ಬೇರೆಯವರೆಲ್ಲ ನೋಡ್ಬಿಟ್ರೆ ನನ್ನ ಗತಿ ಏನು? and people will tell, ಜನರು ಹೇಳ್ತಾರೆ, why you are suffering? ನೀನ್ ಯಾಕೆ ಇಷ್ಟು ಕಷ್ಟಪಡ್ತಾ ಇದೆಯಾ ಗೊತ್ತಾ? There is still sin inside. ಒಳಗಡೆ ನಿನ್ನಲ್ಲಿ ಪಾಪ ಏನೋ unconfessed sin is there. ಅರಿಕೆ ಮಾಡದೆ ಬಿಟ್ಟಿರುವಂತ ಪಾಪಗಳೆಲ್ಲ ಹಿಡ್ಕೊಂಡಿದ್ದಿ. Then you sit and think, what is there? ಆಗ ಕುಳಿತುಕೊಂಡು ಯೋಚನೆ ಮಾಡ್ತೀವಿ, ಏನಪ್ಪ ನಾನು ಅರಿಕೆ ಮಾಡಿಲ್ಲ, everything I have confessed. ನಾನು ಎಲ್ಲವನ್ನ ಹೇಳ್ಕೊಂಡು ಆಯ್ತಲ್ಲ. One pastor said he confessed even his thoughts, the evil thoughts that he had, that also he confessed. ಪಾಸ್ಟರ್ ಹೇಳ್ತಿದ್ರು, ನಿನಗೆ ಬರುವಂತ ಕೆಟ್ಟ ಯೋಚನೆಗಳನ್ನು ಅರಿಕೆ ಮಾಡು ಅಂತ ಹೇಳಿ. Many were there and they were laughing, what this fellow, what all he thinks. ಎಲ್ಲರೂ ನೋಡ್ಬಿಟ್ಟು ಯೋಚನೆ ಹೇಳ್ತಿದ್ರು, ಅಯ್ಯೋ ಇವನು ಏನೆಲ್ಲ ಕೆಟ್ಟ ಯೋಚನೆ ಮಾಡ್ತಾನೆ ಅಂತ. So the fear is like that, they made you to fear that, even you confess everything, if you left out anything, if there is one unconfessed sin, you will go to hell. ಪಾಪ ಭಯ ಅನ್ನೋದು ನಮ್ಮನ್ನು ಹೀಗೆ ಪೀಡಿಸಿತ್ತು. ಒಂದು ತಪ್ಪನ್ನ, ಒಂದು ಪಾಪವನ್ನ ನಾವು ಅರಿಕೆ ಮಾಡಲಿಲ್ಲ ಅಂದ್ರೂ ನಾನು ನೇರವಾಗಿ ನರಕಕ್ಕೆ ಹೋಗ್ಬಿಡ್ತೇನೆ ಅಂತ ಹೇಳಿ. But here,
ಆದ್ರೆ ಇಲ್ಲಿ ಏನು ಹೇಳ್ತದೆ, Paul is not talking about confession of sins only. ಪೌಲನು ನಿಮ್ಮ ಪಾಪ ಅರಿಕೆ ಮಾಡಿಕೊಳ್ಳ್ರಿ ಅಂತಲೇ ಹೇಳ್ತಿಲ್ಲ. He is telling you confess Jesus as the Lord of your life. ಯೇಸುವನ್ನೇ ಕರ್ತನು ಅಂತ ಹೇಳಿ ಅರಿಕೆ ಮಾಡು, Then you are saved. ಆಗ ನೀನು ರಕ್ಷಿಸಲ್ಪಡ್ತಿ. You don't have to confess your sins. ನಿನ್ನ ಪಾಪಗಳನ್ನು ಅರಿಕೆ ಮಾಡುವಾಗ Nothing wrong in confessing your ಪಾಪ sins. ಅರಿಕೆ ತಪ್ಪಲ್ಲ ರೀ. But don't put your faith in your confessing your sins that you get saved. ಆದ್ರೆ ನೀವು ಪಾಪ ಅರಿಕೆ ಮಾಡಿದ್ರೇನೆ ನಾನು ರಕ್ಷಿಸಲ್ಪಡ್ತೇನೆ ಅಂತ ಪಾಪ ಅರಿಕೆಯಲ್ಲಿ ನಂಬಿಕೆ ಇಡಬೇಡಿ. Your confession should be that Jesus is the Lord of my life. ನಿಮ್ಮ ಅರಿಕೆ ಯೇಸುವೇ ಕರ್ತನೆಂಬುದಾಗಿರಬೇಕೆ You ಹೊರತು know, ಪಾಪ once ಅಲ್ಲ. Jesus comes into your life, ಯೇಸು ನಿಮ್ಮ ಜೀವನದಲ್ಲಿ ಒಮ್ಮೆ you know, every ಪ್ರವೇಶಿಸುವಾಗ sin and every power of the sin and sickness and disease and curse, everything is gone out of your life. ನಿಮ್ಮ ಜೀವನದಲ್ಲಿರುವಂತ ಎಲ್ಲಾ ಪಾಪ, ಶಾಪಗಳು, ರೋಗಗಳು, ಬಡತನಗಳು ತಾವಾಗಿ ಓಡಿ ಹೋಗ್ತವೆ. So you know, you don't use your mouth to speak negative things. ಹಾಗಾಗಿ ಬಾಯಿ ತೆರೆದು ತಪ್ಪಾದಂತ ವಿಷಯಗಳನ್ನ ಅರಿಕೆ You know, ಮಾಡಬೇಡಿ. speak Jesus. You know, the power of Jesus is more important in your life. ಯೇಸು ಎಂಬ ಶಕ್ತಿ ನಿಮ್ಮ ಬಾಯಲ್ಲಿರುವುದು ಬಹಳ ಮುಖ್ಯ. At the name of Jesus, everything should bow down. ಯೇಸುವಿನ ನಾಮದಲ್ಲಿ ಎಲ್ಲವೂ ಅಡ್ಡ ಬೀಳಲೇಬೇಕು. At the name of Jesus, you know, every tongue will confess ಯೇಸುವಿನ ನಾಮದಲ್ಲಿ ಎಲ್ಲಾ ನಾಲಿಗೆಗಳು ಅರಿಕೆ that ಮಾಡಲೇಬೇಕು. Jesus Christ is the Lord. ಏನಂತ ಅರಿಕೆ? ಯೇಸುವೇ ಕರ್ತನು ಒಡೆಯನು. You know, there is no other power to given to man except the name of Jesus. That is the name that we get saved. ಯೇಸುವಿನ ನಾಮವಲ್ಲದೆ ಯಾವ ನಾಮದಿಂದಲೂ ಮನುಷ್ಯನಿಗೆ ರಕ್ಷಣೆ ಉಂಟಾಗುವುದಿಲ್ಲ. Amen. So, you know, the word is near you. How near? It is in your mouth. ಹಾಗಾಗಿ ವಾಕ್ಯ ಎಂಬುದು ನಿಮ್ಮ ಸಮೀಪದಲ್ಲಿದೆ. ಎಷ್ಟು ಸಮೀಪ ಅಂದ್ರೆ ನಿಮ್ಮ ಬಾಯಿಯಲ್ಲೇ ಇದೆ. And you have to believe in your heart and declare it out of your mouth. ಅದನ್ನ ನೀವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡ್ಬೇಕ್ರಿ. And that is how every good thing will come into ಈ you. ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳು ಪ್ರವೇಶಿಸ್ತವೆ. You know, don't live your life thinking that, you know, I have to do this, I have to do this. You know, Paul says, don't even confess your sins. You know, confess Jesus as the Lord. You know, everything will be great. ಅಯ್ಯೋ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಅದು ಬಿಟ್ಟೆ ಇದು ಬಿಟ್ಟೆ ಅಂತ ಹೇಳಿ ಯೋಚನೆ ಮಾಡಬೇಡ್ರಿ. ದೇವರು ಎಷ್ಟು ಸುಲಭವಾಗಿ ಕ್ರೈಸ್ತ ಜೀವನವನ್ನು ಮಾಡಿದ್ದಾನೆ ಅಂದ್ರೆ ನಿಮ್ಮ ಯೇಸುವನ್ನೇ ಕರ್ತನೆಂದು ಅರಿಕೆ ಮಾಡಿದ್ರೆ ಸಾಕು ಅಂತ ಹೇಳ್ತಾನೆ. Today, you know, we think, oh, information, go to Google, go to internet, you know, type everything, you know, whatever information you want, you get. ಇವತ್ತು ನಮ್ಗೆ ಎಲ್ಲ ಮಾಹಿತಿಗಳು ನಮಗೆ ಬೇಕು. ಗೂಗಲ್ ಹೋಗು, ಅಲ್ಲಿ ಹೋಗು, ಇದನ್ನ ಟೈಪ್ ಮಾಡು, ಅದನ್ನ ಕೇಳು ಅಂತ ಹೇಳಿ. You know, there is so much effort is there involved in that. ನೋಡ್ರಿ, ಎಲ್ಲ ಮಾಹಿತಿ ಸಂಗ್ರಹಿಸಿಕೊಳ್ಳಿಕ್ಕೆ ಎಷ್ಟು ಪ್ರಯಾಸ You ಪಡ್ತೇವೆ. need to have a system, ಅದಕ್ಕೊಂದು ಸಿಸ್ಟಮ್ ಬೇಕು, or you should have a phone, ಅದಕ್ಕೊಂದು ಫೋನ್ ಬೇಕು, you should have a data connection, ಅದಕ್ಕೊಂದು ಕನೆಕ್ಷನ್ you should know ಇರಬೇಕು, to type, ಅಲ್ಲಿ ಹೋಗಿ ಟೈಪ್ ಮಾಡೋದು and you ಗೊತ್ತಿರಬೇಕು, should read that, ಅದನ್ನು ಓದಕ್ and you ಗೊತ್ತಿರಬೇಕು. should understand those things. ಈ ಎಲ್ಲ ವಿಷಯಗಳನ್ನ ನೀವು ಅರ್ಥ You know, there is ಮಾಡಿಕೊಳ್ಳಬೇಕು. so much effort. ಇದಕ್ಕೆ ಎಷ್ಟು ಪ್ರಯಾಸ You know, ಬೇಕು. what information you get, 90% is lies only. ನಿಮಗೆ ನೀವು ಹೊಂದಿಕೊಳ್ಳುವಂತ ಮಾಹಿತಿಗಳೇ 90% ಬರೀ ಸುಳ್ಳೇ ಇರ್ತದೆ. Today, go home and type, I have cold. ಮನೆಗೆ ಹೋಗಿ ಹೇಳ್ರಿ ನನಗೆ ಕೋಲ್ಡ್ ಆಗಿದೆ, ನೆಗಡಿ ಆಗಿದೆ ಅಂತ. You tell Google. ಆ ಗೂಗಲ್ಗೆ ಹೇಳಿ ನೋಡ್ರಿ, It will take 2 days, you will die. 2 ದಿನದಲ್ಲಿ ನಿನಗೆ ಕ್ಯಾನ್ಸರ್ ಬಂದು ಸಾಯ್ತಿ ಅಂತ ಹೇಳಿ. You know, so, you know, don't believe, you know, all that. ಹಾಗಾಗಿ ಇದನ್ನೆಲ್ಲ ನಂಬಕ್ ಹೋಗ್ಬೇಡ್ರಿ. You know why I'm telling you? ಯಾಕೆ ನಾ ಹೇಳ್ತೇನೆ, You know, we have so much faith in that. ಇವುಗಳಲ್ಲಿ ಎಷ್ಟು ನಂಬಿಕೆ We ನಮಗೆ. get information and we think, oh, this is the right information. ಓ ಗೂಗಲ್ ಇದನ್ನ ಹೇಳ್ತಾ ಇದೇ ಸತ್ಯ. And in that, we are ready to spend time and effort and everything. ಅದಕ್ಕೆ ಎಷ್ಟು ಸಮಯ ಕೊಡ್ತೇವೆ, ಎಷ್ಟು ಪ್ರಯಾಸವನ್ನ ಮಾಡ್ತೇವೆ. But, you know, God says, ಆದ್ರೆ ದೇವ್ರು ಹೇಳ್ತಾನೆ, this revelation is so near you. ಈ ಪ್ರಕಟಣೆ ನಿನ್ನ ಸಮೀಪದಲ್ಲಿದೆ. This word is so near ಈ you. ವಾಕ್ಯ ನಿನ್ನ ಸಮೀಪದಲ್ಲಿದೆ. It is in your mouth and in your heart. ಇದು ನಿನ್ನ ಬಾಯಿಯಲ್ಲಿ, ನಿನ್ನ ಹೃದಯದಲ್ಲಿ ಇದೆ. Effortlessly, you can live a great life. ಪ್ರಯಾಸನೇ ಪಡದೆ ಒಳ್ಳೆ ಜೀವನ ನೀನು ನಡೆಸಬಹುದು. You know, you don't have to click anything, you don't have to push anything, you don't have to type anything. You have to just believe in your heart and make a confession out of your ಟೈಪ್ mouth. ಮಾಡೋದು ಬೇಡ, ಕ್ಲಿಕ್ ಮಾಡೋದು ಬೇಡ, ಏನು ಮಾಡೋದು ಬೇಡ, ಕೇವಲ ನಂಬು, ಮಾತನಾಡು Amen. ಅಂತ ಹೇಳ್ತಾನೆ. You know, that is how God has made it. ದೇವರು ಇಷ್ಟು ಸುಲಭವಾಗಿ ಇದನ್ನ God has made our lives so good and so great, you know, that He has put His word in our heart and in our mouth. ಆತನ ವಾಕ್ಯವನ್ನ ನಮ್ಮ ಹೃದಯದಲ್ಲಿಯೂ ನಮ್ಮ ಬಾಯಲ್ಲಿಟ್ಟು ನಮ್ಮ ಕ್ರೈಸ್ತಿಯ ಜೀವಿತವನ್ನ ಇಷ್ಟು ಸುಲಭ ಮಾಡಿದ್ದಾನೆ ನೋಡಿ. So, you know, instead of talking about failure, speak success. ಸೋಲಿನ ಬಗ್ಗೆ ಮಾತನಾಡುವುದರ ಬದಲು ಸಫಲತೆ ಬಗ್ಗೆ You know, ಮಾತನಾಡು. instead of talking about sickness, you know, speak health. ರೋಗದ ಬಗ್ಗೆ ಮಾತನಾಡುವ ಬದಲು ಆರೋಗ್ಯದ ಬಗ್ಗೆ ಮಾತನಾಡ್ರಿ. Because, you know, that is what your mouth is for. You know, it is so near you, it is in your mouth and in your heart. ದೇವರ ವಾಕ್ಯ ನಿನ್ನ ಹೃದಯದಲ್ಲಿ, ಬಾಯಲ್ಲಿ ಅದಕ್ಕೋಸ್ಕರನೇ ಇದೆ ಹೊರತು ತಪ್ಪಾದದ್ದನ್ನು ಮಾತನಾಡಿಕೋಸ್ಕರ ಇಲ್ಲ. Amen. You know, one day, one sister, you know, one lady, she used to play, you know, piano in the church. ಒಬ್ಬ ಸಿಸ್ಟರ್ ಸಭೆಯಲ್ಲಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಒಂದು ದಿನ. You know, piano. She used to play piano. ಅವರು ಪಿಯಾನೋ ನುಡಿಸ್ತಿದ್ರು. You know, the man of God, this pastor, he is D.L. Moody,
one of the greatest man of God. ಡಿ.ಎಲ್. ಮೂಡಿ ಎಂಬ ಅತಿ ದೊಡ್ಡ ದೈವ ಸೇವಕರು, You know, God told him, tell this sister to get saved. ಆ ಸಿಸ್ಟರ್ಗೆ ಹೇಳು, ರಕ್ಷಣೆ ಹೊಂದು ಅಂತ ಹೇಳು ಅಂತ ಹೇಳಿಕೊಟ್ರು. So he went and he told, you know, give your life to Jesus, confess Jesus as the Lord of your life. ಡಿ.ಎಲ್. ಮೂಡಿರವರು ಆ ಸ್ತ್ರೀ ಹತ್ರ ಹೋಗಿ, ನಿನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸ್ಕೊಡಮ್ಮ, ನೀನು ಆತನನ್ನೇ ನಂಬು, ರಕ್ಷಣೆ ಹೊಂದು. She said, yes, I've been thinking about it, but I have a problem. ಆಗ ಸಿಸ್ಟರ್ ಹೇಳಿದ್ರು, ಹೌದಾ ಪಾಸ್ಟ್ರೆ, ನಾನು ಇದನ್ನೇ ಯೋಚನೆ ಮಾಡ್ತಿದ್ದೆ, ಅದ್ರ ಒಂದು ಸಣ್ಣ ಸಮಸ್ಯೆ ಇದೆ. The problem is, you know, I'm a musician and I'm a dancer. ಸಮಸ್ಯೆ ಏನಂದ್ರೆ, ನಾನು ವಾದ್ಯಗಳನ್ನು ನುಡಿಸ್ತೇನೆ, ನಾನು ನೃತ್ಯ ಮಾಡುವವಳು. And you know, usually I go to clubs and you know, I love to dance. ನಾನು ಕ್ಲಬ್ಗಳಿಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ತೇನೆ. So she said, you know, if I give my life to Jesus, then I have to come out of all this. ನನ್ನ ಜೀವನನ ದೇವ್ರಿಗೆ ಒಪ್ಪಿಸ್ಕೊಟ್ರೆ ನಾನು ಇನ್ನು ಕ್ಲಬ್ಗಳಿಗೆಲ್ಲ ಹೋಗೋದಕ್ಕೆ ಆಗುದಿಲ್ಲ ಪಾಸ್ಟರ್. So you know, she said, I'm waiting for the right time, you know, one day I will do it. ಹಾಗಾಗಿ ನಾನು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ, ಒಂದು ದಿನ ಮಾಡ್ತೇನೆ So ಪಾಸ್ಟರ್. the pastor said, don't worry. ಆಗ ಪಾಸ್ಟರ್ ಹೇಳ್ತಾರೆ, ಚಿಂತೆ ಮಾಡಬೇಡ, You know, you give your life to Jesus today. ನಿನ್ನ ಜೀವನವನ್ನ ಯೇಸುವಿಗೆ And ಒಪ್ಪಿಸ್ಕೊಡು, you know, go and dance whatever you want to dance. ಆಮೇಲೆ ಹೋಗಿ ಎಲ್ಲಿ ಬೇಕಾದ್ರೂ ಡ್ಯಾನ್ಸ್ ಆಡು, You know, no problem. ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. So you know, obeying the pastor, she decided and she believed with all her heart and she made a confession that Jesus is the Lord of her life. ಸರಿ, ಪಾಸ್ಟರ್ ಹಾಗೆ ಹೇಳ್ತಾರಲ್ವಾ ಅಂತ ಹೇಳಿ ತನ್ನನ್ನು ತಾನು ಒಪ್ಪಿಸ್ಕೊಟ್ಟು, ಯೇಸುವೆ ನೀನೇ ಕರ್ತನೆಂದು ನಾನು ನಂಬುತ್ತೇನಪ್ಪ ಅಂತ ಹೇಳಿ ಅವರು She went back home that evening. Again they had a church. ಆವತ್ತು ಮನೆಗೆ ಹೋಗ್ತಾಳೆ, ಮತ್ತೆ ಸಾಯಂಕಾಲ ತಿರುಗಿ When she was waiting, okay, I'll finish church and I'll go dance. ಆಕೆ ಯೋಚನೆ ಮಾಡ್ತಾಳೆ, ಸಭೆಗೆ ಹೋಗೋಣ, ಮುಗಿಸ್ಕೊಂಡು ಅಲ್ಲಿ ಕ್ಲಬ್ಗೆ ಹೋಗಿ ಡ್ಯಾನ್ಸ್ ಆಡೋಣ ಅಂತ ಹೇಳಿ. No, as she finished church, ಸಭೆ ಮುಗೀತು, you know, there's no desire for her to go for dance. ಅಲ್ಲಿ ಹೋಗಿ ಡ್ಯಾನ್ಸ್ ಆಡ್ಬೇಕು ಎಂಬ ಆಸೆ You ಅವಳಿಗೆ know, the whole week she didn't feel like that. ಇಡೀ ವಾರ ಹೋಗಿ ಡ್ಯಾನ್ಸ್ ಆಡ್ಬೇಕು ಅಂತಾನೆ Next ಅನ್ನಿಸ್ಲಿಲ್ಲ. week she comes back to church ಮರು ವಾರ ಸಭೆಗೆ and ಬರ್ತಾಳೆ. she tells pastor, I don't know what happened. ಪಾಸ್ಟರ್ಗೆ ಹೇಳ್ತಾಳೆ, ಪಾಸ್ಟರ್ ನನ್ನ ಜೊತೆಗೆ You know, ಏನಾಯ್ತು last week I ಗೊತ್ತಿಲ್ಲ, confessed Jesus as the Lord of my ಕಳೆದ life. ವಾರ ಯೇಸುವನ್ನ ನನ್ನ ಜೀವನದ ಒಡೆಯನು And ಅಂತ this ಹೇಳಿ ಅರ್ಥ desire to ಮಾಡಿದೆ. dance and you know, do all those things have left me. ಈ ಡ್ಯಾನ್ಸ್ ಮಾಡುವಂತಹ ಆಸೆ ನನ್ನಲ್ಲಿ ಇಂಗಿ ಹೋಗಿದೆ. So the pastor said, ಪಾಸ್ಟರ್ ಹೇಳಿದ್ರಂತೆ, you know, that is the power of Jesus. ಇದೇ ಯೇಸುವಿನ ಬಲ. You know, once you give your life to Jesus, ಒಮ್ಮೆ ನೀನು ನಿನ್ನ ಜೀವನವನ್ನು ಯೇಸುವಿಗೆ once ಒಪ್ಪಿಸಿಕೊಂಡ್ರೆ, you have confessed Jesus as the Lord of your life, ಒಂದು ಸರ್ತಿ ಯೇಸುವೆ ನನ್ನ ಜೀವನದ ಒಡೆಯನು ಅಂತ ನೀನು then ಒಪ್ಪಿಸಿಕೊಂಡ್ರೆ, all your evil things, you know, every sin and every shame and addiction, every power of the enemy is going to be broken over your life. ಎಲ್ಲ ಅಂಧಕಾರ ಬಲಶಕ್ತಿಗಳು, ಎಲ್ಲ ಕಾರ್ಗತ್ತಲಿನ ಶಕ್ತಿಗಳು, ಸೈತಾನನ ಕುಯುಕ್ತಗಳು ನಿನ್ನ ಜೀವಿತದ ಮೇಲಿಂದ ಮುರಿದು ಬೀಳ್ತದೆ. Amen. You know, that is what happens, you know, when you lift the name of Jesus. ಹಾಗಾಗಿ ಯೇಸುವಿನ ನಾಮವನ್ನ ನೀನು ಮೇಲಕ್ಕೆ You know, ಎತ್ತುವಾಗ everything has to bow down at that name. ಎಲ್ಲವೂ ನಿನ್ನ ಕಾಲಿಗೆ ಅಡ್ಡ You ಬೀಳುತ್ತವೆ. know, it is so near you. Your good life is so near you. It is in your mouth and it's in your heart. ನಿನ್ನ ಒಳ್ಳೆ ಜೀವನ ನಿನ್ನ ಸಮೀಪದಲ್ಲಿದೆ, ನಿನ್ನ ಹೃದಯದಲ್ಲಿ, ಬಾಯಿಯಲ್ಲಿ ಇದೆ. Amen. Amen. You know, choose life. ಜೀವನ ಆರಿಸಿಕೊ, Choose the word of God. ದೇವರ Choose the ವಾಕ್ಯವನ್ನು name of Jesus. ಯೇಸುವಿನ ನಾಮವನ್ನು You know, ಆರಿಸಿಕೊ, declare this greatest name. ಈ ದೊಡ್ಡ ನಾಮವನ್ನು ಅರಿಕೆ ಮಾಡು. You know, when you declare the name of Jesus, you know, everything should bow down at the name. ಯೇಸುವಿನ ನಾಮವನ್ನ ನೀನು ಘೋಷಣೆ ಮಾಡುವಾಗ, ಅರಿಕೆ ಮಾಡುವಾಗ ಎಲ್ಲವೂ ಆ ನಾಮಕ್ಕೆ ಅಡ್ಡ Every ಬೀಳಲೇಬೇಕು. problem has to bow down because there is no other greater name than the name of Jesus. ಯೇಸುವಿನ ನಾಮವಲ್ಲದೆ ದೊಡ್ಡ ನಾಮ ಇಲ್ಲ ಸ್ನೇಹಿತರೆ. Amen. Amen. How many of you believe? ಎಷ್ಟು ಜನ ಹಾಗೆ You know, ನಂಬ್ತೀವಿ? that is the truth. You know, this is Ides what the satya. word teaches. ಇದೇ ಸತ್ಯ You ವಾಕ್ಯ know, ಇದನ್ನೇ it is ಹೇಳ್ಕೊಡುತ್ತೆ. not in doing some circus that, you know, you will get saved and you will have a good life. ಯಾವುದೋ ಪ್ರಯಾಸಗಳು, ಕಸರತ್ತುಗಳಲ್ಲಿ ಒಳ್ಳೆ ಜೀವನ ನಿಮ್ಗೆ ಸಿಕ್ಕೋದಿಲ್ಲ. You know, it is not climbing to heaven or going into the hell and, you know, bringing Jesus. You know, it is not in that. ಪರಲೋಕಕ್ಕೆ ಹೋಗೋದಾಗ್ಲಿ, ಎಲ್ಲೋ ಪಾತಾಳಕ್ಕೆ ಇಳಿದು ಹೋಗೋದಾಗ್ಲಿ, ಅಲ್ಲಿಂದ ನಿಮ್ಗೆ ದೇವರ ವಾಕ್ಯ ಶುಭ ಜೀವನ ಸಿಕ್ಕೋದಿಲ್ಲ. It is close to you. ಅದು ನಿಮ್ಮ ಸಮೀಪದಲ್ಲಿದೆ, It is near you. ಇದು ನಿಮ್ಮ ಹತ್ತಿರದಲ್ಲಿದೆ. Bible says it is very near you. ಸತ್ಯವೇದ ಹೇಳ್ತದೆ ನಿಮಗೆ ಬಹಳ ಸಮೀಪದಲ್ಲಿದೆ ಅಂತ ಹೇಳಿ. Amen. Where is it? In your mouth, in your heart. ಎಲ್ಲಿದೆ? ನಿಮ್ಮ ಹೃದಯದಲ್ಲಿ, ನಿಮ್ಮ ಬಾಯಿಯಲ್ಲಿ ಇದೆ. Amen. Amen. Can we all stand to our feet? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. You know, we'll give our tithes and offerings in faith. ನಮ್ಮ ಕಾಣಿಕೆ ದಶಮಾಂಶಗಳನ್ನ ನಂಬಿಕೆಯೊಡನೆ ಕೊಡೋಣ. You know, giving to God is an act of faith. Giving to God is an act of faith. ದೇವರಿಗೆ ಕೊಡುವಂತದ್ದು ನಂಬಿಕೆಯ ಕಾರ್ಯ. You know, give cheerfully. ಸಂತೋಷವಾಗಿ ಕೊಡಿರಿ. Give in faith. ನಂಬಿಕೆಯಿಂದ ಕೊಡಿರಿ. You know, you don't give as if you're paying your electricity bill. ಯಾವ್ದೋ ಕರೆಂಟ್ ಬಿಲ್ ಕಟ್ಟೋತರ ನೀವು ಕೊಡಬೇಡ್ರಿ. You know, nobody joyfully pays bills. ಯಾರು ಸಂತೋಷವಾಗಿ ಹೋಗಿ ಕರೆಂಟ್ ಬಿಲ್ ಕಟ್ಟೋದಿಲ್ಲ ಅಲ್ವೇ? Don't do that. ಹಾಗೆ ನೀವು ದೇವರ ಸನ್ನಿಧಿಯಲ್ಲಿ God says God loves a cheerful giver. ದೇವರು ಹೇಳ್ತಾನೆ ಸಂತೋಷವಾಗಿ ಕೊಡುವನನ್ನ ದೇವರು Because when you give cheerfully, when you give in faith,
God promised that He's going to open the doors and windows of heaven and pour out a blessing. ನೀವು ಸಂತೋಷವಾಗಿ ಕೊಡುವಾಗ ದೇವ್ರ ವಾಕ್ಯ ಹೇಳ್ತದೆ, ಪರಲೋಕದ ಕಿಟಕಿ ಬಾಗಿಲುಗಳನ್ನು ಆತನು ತೆರೆದು ಆಶೀರ್ವಾದದ ಸುರಿಮಳೆಯನ್ನು ಸುರಿಸಿ. Nowhere God says, "Prove me." ಎಲ್ಲೂ ದೇವರು ಹೇಳಲ್ಲ ಈಗ ನನ್ನನ್ನು ಪರೀಕ್ಷಿಸು ಅಂತ. Only in giving He says, "Prove me." ಕೊಡುವುದರಲ್ಲಿ ನನ್ನನ್ನು ಪರೀಕ್ಷಿಸು ಅಂತ He ದೇವರು says, ಹೇಳ್ತಾನೆ. because most of us we have problem in believing that. ಯಾಕಂದ್ರೆ ಕೊಡುವುದರಲ್ಲಿ ನಮಗೆ ನಂಬಿಕೆ ಇಲ್ಲ. We can ಅನೇಕರಿಗೆ believe God for so many things, but for money we don't have faith. ದೇವರನ್ನ ಅನೇಕ ಕಾರ್ಯಗಳಿಗಾಗಿ ನಂಬಿಕೊಳ್ತೇವೆ, ಆದ್ರೆ ಹಣ ಅಂತ ಹೇಳಿ ಬರುವಾಗ ದೇವರನ್ನ That ನಂಬೋದಿಲ್ಲ. is why God says, "Prove me whether I'm not going to bless you, that I will pour out the windows and doors, open the doors and windows of heaven and pour out a blessing in your life." ನೀನು ಕೊಟ್ಟು ನೋಡು, ಪರಲೋಕದ ಕಿಟಕಿ ಬಾಗಿಲುಗಳನ್ನು ತೆರೆದು ಆಶೀರ್ವಾದದ ಸುರಿಮಳೆಯನ್ನು ಸುರಿಸ್ತೇನೋ ಇಲ್ಲವೋ ನನ್ನನ್ನು ಪರೀಕ್ಷಿಸಿ ನೋಡು ಅಂತ ದೇವರು ಹೇಳ್ತಾನೆ. Amen. Give in faith. ಈ ರೀತಿ ನಂಬಿಕೆಯಿಂದ ಕೊಡಿರಿ. Believe that this God, the maker of the heaven and the earth, you trust Him with all your heart, and He is going to keep His word, and He is going to bless you abundantly.